ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಸಿರಿ ಕೋಚಿಂಗ್ ಕ್ಲಾಸಸ್. ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಆಲ್ರೆಡಿ ಮುರಾರ್ಜಿ ಪರೀಕ್ಷೆ, ಪ್ರವೇಶ ಪರೀಕ್ಷೆ ಏನಿದೆ ಹತ್ತಿರ ಆಗ್ತಾ ಇದೆ. ಹಾಗಾಗಿ ಮುರಾರ್ಜಿಯಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ, ಮತ್ತೆ ಅದು ಪ್ಯಾಟರ್ನ್ ಹೇಗಿರುತ್ತೆ, ನಂತರದಲ್ಲಿ ಯಾವ ತರಹದ ಪ್ರಶ್ನೆಗಳು ಬರುತ್ತೆ, ಪ್ರತಿಯೊಂದು ಮಾಹಿತಿನ ನಿಮಗೆ ಒಂದು ಹಳೇದು ಅಂದ್ರೆ 2024 ಲಾಸ್ಟ್ ವರ್ಷ ನಡೆದಿರ್ತಕ್ಕಂಥ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನಾನು ಬಿಡಿಸಿ ಹೇಳ್ತಾ ಹೋಗ್ತಾ ಇದ್ದೀನಿ. ಜೊತೆಗೆ ಎಕ್ಸ್ಪ್ಲನೇಷನ್ ಇರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೆ ಪ್ರತಿಯೊಂದು ಕಂಟೆಂಟ್ ಬಗ್ಗೆ ಮಾಹಿತಿ ಸಿಗುತ್ತೆ ಸ್ನೇಹಿತರೆ. ಓಕೆ, ಅದೇ ರೀತಿಯಾಗಿ ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೆ ಬಹಳಷ್ಟು ಸಿಂಪಲ್ ಆಗಿರುತ್ತೆ. ಇಲ್ಲಾಂದ್ರೆ ನಿಮ್ಮ ಮಕ್ಕಳಿದ್ರೆ ಡೈರೆಕ್ಟ್ ಆಗಿ ಅವ್ರಿಗೇನೆ ತೋರಿಸಿ. ಓಕೆ, ಅದೇ ರೀತಿಯಾಗಿ ನಮ್ಮ ಒಂದು ಸಿರಿ ನವೋದಯ ಕೋಚಿಂಗ್ ಕ್ಲಾಸಸ್ನ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಯೂಟ್ಯೂಬ್ ಚಾನಲ್ನ, ಅಂತವರು ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಅದೇ ರೀತಿಯಾಗಿ ನಮ್ಮ ಒಂದು ಸಿರಿ ನವೋದಯ ಕೋಚಿಂಗ್ ಕ್ಲಾಸಸ್ ಇಂದ ಬೇಸಿಗೆ ಸಮ್ಮರ್ ಕ್ಲಾಸಸ್ ವಸತಿ ಸಹಿತ ರಹಿತ ಇರುತ್ತೆ ನಿಮಗೆ. ನಂತರದಲ್ಲಿ ರೆಗ್ಯುಲರ್ ಕ್ಲಾಸಸ್ಗಳು ಕೂಡ ಮುಂದಿನ ವರ್ಷ ಜೂನ್ ಇಂದ ಪ್ರಾರಂಭ ಆಗುತ್ತೆ. ಯಾರಿಗಾದ್ರೂ ಕೋಚಿಂಗ್ ಅವಶ್ಯಕತೆ ಇದ್ದಲ್ಲಿ ನಮ್ಮ ಒಂದು ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ. ಓಕೆ, ಪ್ರಶ್ನೆ ಪತ್ರಿಕೆ ಡೈರೆಕ್ಟ್ ಆಗಿ ಹೋಗ್ಬಿಡೋಣ. ಓಕೆ, ಇದರಲ್ಲಿ ಸ್ನೇಹಿತರೆ ನಿಮಗೆ ಗೊತ್ತಿರುವ ಹಾಗೆ ಕನ್ನಡ, ಇಂಗ್ಲಿಷ್, ಗಣಿತ, ಸಮಾಜ ಮತ್ತು ವಿಜ್ಞಾನ ಈ 5 ಸಬ್ಜೆಕ್ಟ್ ಮೇಲೆ 20 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಓಕೆ, ನಾವು ಒಂದೊಂದಾಗಿ ಕರೆಕ್ಟ್ ಆಗಿ ನೋಡ್ತಾ ಹೋಗೋಣ. ಓಕೆ, ಒಂದನೇ ಪ್ರಶ್ನೆ ಇದೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಓಕೆ, ಶಾಲೆ ಪ್ಲಸ್ ಅಲ್ಲಿ, ಶಾಲೆಯಲ್ಲಿ ಇದು ಯಾವ ವಿಭಕ್ತಿ ಪ್ರತ್ಯಯಗೆ ಸಂಬಂಧಪಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ನಿಮಗೆ ಮೊದಲು ಗೊತ್ತಿರಬೇಕು, ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಐಡಿಯಾ ಇರಬೇಕು ಮೊದಲು. ಓಕೆ, ಹಾಗಾದ್ರೆ ಸಿಂಪಲ್ ಆಗಿ ನೀವು ಹೇಳ್ಬೋದು, ಇದು ಬಂದು ಅಲ್ಲಿ ಅಂದ್ರೆ ನಿಮಗೆ ಗೊತ್ತಿರಬೇಕು. ಓಕೆ, ಪ್ರಥಮವು ದ್ವಿತೀಯನ್ನು, ತೃತೀಯಿಂದ ಚತುರ್ಥಿ ಗೀಗೆ ಪಂಚಮಿ ದೆಸೆಯಿಂದ, ಸಪ್ತಮಿಯಲ್ಲಿ ಷಷ್ಠಿಯ ಅ. ಅಲ್ಲಿ ಅಂತ ಬರ್ತಕ್ಕಂಥದ್ದು ಸಪ್ತಮಿ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗ್ಬೇಕು. ಓಕೆ, ಈ ರೀತಿಯಾಗಿ ಹ್ಯಾಟ್ ಮಾಡಿಸಿ, ಇದಕ್ಕೆ ಸಪ್ತಮಿ ಸರಿಯಾದಂತಹ ಉತ್ತರ. ಎರಡನೇ ಪ್ರಶ್ನೆ ಇದೆ, ಗುಣಿತಾಕ್ಷರಗಳು ಇದಾವೆ ಸ್ನೇಹಿತರೆ. ಒಂದು ಪದವನ್ನ ನೀವು ಬಿಡಿಸಿ ಬರೆದಾಗ ಯಾವ ರೀತಿ ಬರೆಯುವಂಥದ್ದು, ಇದನ್ನ ನೋಡಿದ್ರೆ ಸ ಪ್ಲಸ್ ಹ ಪ್ಲಸ್ ರ ಪ್ಲಸ್ ಓ ವ ಪ್ಲಸ್ ಅ ರ ಪ್ಲಸ್ ಅ ಅಂತಂದ್ರೆ ಸರೋವರ ಅನ್ನುವಂಥದ್ದು ಸರಿಯಾದಂತಹ ಉತ್ತರ. ಓಕೆ, ಮೂರನೇ ಪ್ರಶ್ನೆ ಇದೆ ಸ್ನೇಹಿತರೆ, ನಿಮಗೆಲ್ಲ ಪದ್ಯಗಳು ಬಂದಿರುತ್ತೆ. ಓಕೆ, ನಿಮ್ಮ ಮಕ್ಕಳ ಶಾಲೆಗಳಲ್ಲಿ ಪದ್ಯಗಳು ಬಂದಿರುತ್ತೆ. ಓಕೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಅಂದ್ಬಿಟ್ಟು ಒಂದು ಸಾಲನ್ನ ಪೂರ್ಣಗೊಳಿಸ್ತಕ್ಕಂಥದ್ದು ಕೇಳಿದ್ದಾರೆ. ಓಕೆ, ಅದೇ ಎರಡನೇ ಸಾಲು, ಸಮುದ್ರದ ತೀರದಲ್ಲಿ ಮನೆಯ ಮಾಡಿ ಮೃಗಗಳಿಗಂಜಿದೊಡೆ ಎಂತಯ್ಯ ಅಂದ್ಬಿಟ್ಟು. ಓಕೆ, ಆ ರೀತಿಯಾಗಿ ಬರ್ತಕ್ಕಂಥದ್ದು ಬೆಟ್ಟದ ಮೇಲೊಂದು ಇದಕ್ಕೆ ಸರಿಯಾದಂತಹ ಉತ್ತರ. ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಬಂದ್ರೆ ಸ್ನೇಹಿತರೆ, ಸಾಕಷ್ಟು ಸಾರಿ ಈ ಪ್ರಶ್ನೆ ನಿಮಗೆ ರಿಪೀಟ್ ಆಗ್ತಾ ಇರುತ್ತೆ. ಓಕೆ, ಇದಕ್ಕೆ ಪುರಂದರದಾಸರು ಸರಿಯಾದಂತಹ ಉತ್ತರ. ಓಕೆ, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಕಾಳಿ ಪುತ್ರ ಅಂದ್ರೆ ಕಾಳಿದಾಸ, ಕನಕದಾಸ ಅಂತ ಬರುತ್ತೆ. ಓಕೆ, ಕಾಗಿನೆಲೆ ಅಂತ ಬಂದಾಗ ಕನಕದಾಸರು ಅಂತ ಹೇಳ್ಬೇಕಾಗತ್ತೆ ನೀವು. ಓಕೆ, ಮತ್ತೆ ಕನಕದಾಸರ ಶ್ರೇಷ್ಠ ದೇವರು ಅಂತಂದಾಗ ಶ್ರೀಕೃಷ್ಣ ಪರಮಾತ್ಮ. ಓಕೆ, ಕರ್ನಾಟಕ ಸಂಗೀತಕ್ಕೆ ಪಿತಾಮಹ ಬಂದು ಪುರಂದರದಾಸರು. ಓಕೆ, ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ, ರೂಢ ನಾಮವಲ್ಲದ ಪದ ಅಂದ್ರೆ ಈ ಕೊಟ್ಟಿರೋದ್ರಲ್ಲಿ 3 ರೂಢನಾಮಗಳಿದಾವೆ, ಇನ್ನೊಂದು ಅಂಕಿತ ನಾಮ ಇದೆ ಸ್ನೇಹಿತರೆ. ನೀವು ಸರಿಯಾಗಿ ಗಮನಿಸಿ ಅರ್ಥ ಮಾಡ್ಕೊಳ್ಬೇಕು. ರೂಢನಾಮ ಅಂದ್ರೆ ನಿಮ್ಗೆ ಅರ್ಥ ಮಾಡಬೇಕು, ರೂಢಿಯಿಂದ ಅಂದ್ರೆ ನಮ್ಮ ಅಜ್ಜಂದ್ರ ಕಾಲದಿಂದ ಎಲ್ರು ಯಾವ ಒಂದು ವಸ್ತುವಿಗೆ, ಈಗ ನದಿ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ನದಿ ಅಂದ್ರೆ ನಮ್ಮ ಅಜ್ಜನು ನದಿ ಅಂತ ಇದ್ದ, ಅವ್ರ ಅಜ್ಜನು ನದಿ ಅಂತ ಹೇಳ್ತಾ ಇದ್ದ, ಇವಾಗ್ಲೂ ನಾವು ಕೂಡ ನದಿ ಅಂತ ಹೇಳ್ತಾ ಇದೀವಿ. ಶಾಲೆಗಳಿಗೆ ಶಾಲೆನೆ ಅಂತ ಇದೀವಿ, ರಾಜ್ಯ ಅಂದ್ರೆ ರಾಜ್ಯನೇ. ಆದ್ರೆ ಯಾವ ರಾಜ್ಯ ಅಂತ, ಈಗ ಕರ್ನಾಟಕ ರಾಜ್ಯ ಅಂತ ಬಂದಾಗ ಅಂಕಿತ ನಾಮ ಆಗಿಬಿಡುತ್ತೆ. ನದಿ, ಕಾವೇರಿ ನದಿ ಅಂತ ಹೇಳಿದ್ರೆ ಅಂಕಿತ ನಾಮ ಆಗುತ್ತೆ. ಓಕೆ, ಇದು ಈಗ ಜ್ಞಾನ ಬಂಧು ಶಾಲೆ ಅಂತ ಹೇಳ್ತೀವಿ.
ಓಕೆ, ಇಲ್ಲ ಸ್ವಾಮಿ ವಿವೇಕಾನಂದ ಶಾಲೆ ಅಂತ ಹೇಳ್ತೀವಿ, ಅವು ಅಂಕಿತ ನಾಮಗಳು ಆಗ್ತವೆ. ಈಗ ಪರ್ವತ ಅಂತ ಬಂದಿದ್ರು ಕೂಡ ಅದು ರೂಢನಾಮ ಆಗ್ತಾ ಇತ್ತು, ಬಟ್ ಇಲ್ಲಿ ಹಿಮಾಲಯ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಇದು ಅಂಕಿತ ನಾಮ, ರೂಢನಾಮ ಅಲ್ಲ. ಹಾಗಾಗಿ ಕೇಳಿರುವ ಪ್ರಶ್ನೆಗೆ ಹಿಮಾಲಯ ಅನ್ನುವಂಥದ್ದು ಸರಿಯಾದಂತಹ ಉತ್ತರ. ಅದೇ ರೀತಿ ಸ್ನೇಹಿತರೆ, ಈಗ 2, 9, 1857 ಅಂಕಿಗಳನ್ನ ಕನ್ನಡ ಅಂಕಿ ನೀವು ಕಲಿಸ್ಬೇಕು ನಿಮ್ಮ ಮಕ್ಕಳಿಗೆ ಸರಿಯಾಗಿ. ಓಕೆ, ಕನ್ನಡ ಅಂಕಿಗಳನ್ನ 1 ರಿಂದ 9 ಸರಿಯಾಗಿ ಕಲಿಸ್ಬಿಟ್ರೆ ಸಾಕಾಗುತ್ತೆ. ಮಿಕ್ಕಿರೋ ಅಂಕಿಗಳನ್ನ ಅವರೇ ಗುರುತಿಡಿಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಸರಿಯಾದಂತ ಉತ್ತರ ಸಿ, ಸರಿಯಾದಂತಹ ಉತ್ತರ. ಓಕೆ, ಸೊ ನೀವು ನೋಡೋದಾದ್ರೆ ನೆಕ್ಸ್ಟ್ ಕೂಡಲ ಸಂಗಮ ದೇವ, ಇದು ಯಾರಿಗೆ ಸಂಬಂಧಪಟ್ಟದ್ದು? ಬಸವಣ್ಣನಿಗೆ ಸಂಬಂಧಪಟ್ಟದ್ದು. ಅಕ್ಕ ಮಹಾದೇವನಿಗೆ ದೇವಿಗೆ ಏನ್ ಸಂಬಂಧಪಡುತ್ತೆ? ಚನ್ನ ಮಲ್ಲಿಕಾರ್ಜುನ ಅಂತಂದ್ಬಿಟ್ಟು ಅವರಿಗೆ ಸಂಬಂಧಪಡುತ್ತೆ. ಓಕೆ, ಸೊ ಇದು ನಿಮಗೆ ಸರಿಯಾಗಿ ಗೊತ್ತಿರಬೇಕು. ಓಕೆ, ಅವರ್ಗೀಯ ವ್ಯಂಜನಗಳು ಎಷ್ಟಿದಾವೆ? ಅವರ್ಗೀಯ ಅಂದ್ರೆ ಕ ಇಂದ ಹಿಡಿದು ಳ ವರ್ಗು ಬರ್ತಕ್ಕಂಥವು ಎಲ್ಲವೂ ಕೂಡ ವ್ಯಂಜನಗಳು ಅಂತ ಹೇಳ್ತೀವಿ. ಅದರಲ್ಲಿ ವರ್ಗೀಯ ಅಂದ್ರೆ ನಿಮಗೆ ಗೊತ್ತಿರಬೇಕು, ಕ ಕ ಗ ಗ ಜ್ಞ ಚ ಚ ಜ ಜ ಣ ಅಂದ್ಬಿಟ್ಟು 5 ಸೆಟ್ ಏನಿದೆ ಅಲ್ವಾ, ಆ ಒಂದು 5 ಸೆಟ್ಟು, 5 ಅಂದ್ರೆ 25 ಅಕ್ಷರಗಳು ನಿಮಗೆ ಏನ್ ಬರುತ್ತೆ? ವರ್ಗೀಯ ವ್ಯಂಜನಗಳು ಬರುತ್ತೆ. ಅದರಲ್ಲಿ ಅಲ್ಪ ಪ್ರಾಣ ಬರುತ್ತೆ, ಮಹಾಪ್ರಾಣ ಬರುತ್ತೆ, ಮತ್ತೆ ಅನುನಾಸಿಕಗಳು ಬರ್ತವೆ. ನಂತರದಲ್ಲಿ ಯ ಇಂದ ಳ ವರ್ಗು ಬರ್ತಕ್ಕಂಥದ್ದು 9 ಅಕ್ಷರ, ಅವು ಬಂದು ಅವರ್ಗೀಯ ವ್ಯಂಜನಗಳು. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ನೀವು 9 ಅಂತ ಟಿಕ್ ಮಾಡ್ಬೇಕಾಗತ್ತೆ. ಅದೇ ಅನುನಾಸಿಕಗಳು ಅಂದ್ರೆ ಮೂಗಿನ ಸಹಾಯದಿಂದ ಉಚ್ಚಾರ ಮಾಡ್ತಕ್ಕಂಥದ್ದು. ಅಲ್ಪ ಪ್ರಾಣ ಅಂದ್ರೆ ಕಡಿಮೆ ಉಸಿರಿನಿಂದ, ಅಂದ್ರೆ ಕ ಮತ್ತೆ ಗ. ಮಹಾಪ್ರಾಣ ಅಂದ್ರೆ ಕ ಬಿಟ್ರೆ ದೊಡ್ಡ ಕ ಏನ್ ಬರುತ್ತೆ ಅದು ಮಹಾಪ್ರಾಣ, ಗ ಬಿಟ್ರೆ ದೊಡ್ಡ ಗ ಬಂದು ಮಹಾಪ್ರಾಣ. ಅರ್ಥ ಆಗ್ತಿದೆಯಾ? ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ ಮತ್ತು ಅವರ್ಗೀಯ. ವರ್ಗೀಯದೊಳಗಡೆ 3 ಟೈಪ್ ಇದಾವೆ. ಅವರ್ಗೀಯ ಅಂದ್ರೆ ಡೈರೆಕ್ಟ್ ಆಗಿ ಬರುತ್ತೆ 9. ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು? ಇದನ್ನ ಬಹುವಚನ ಕೇಳಿದ್ರೆ ತೋಟದಲ್ಲಿ ಅಂದ್ರೆ ಒಂದಾಯ್ತು, ಅದಕ್ಕೆ ತೋಟಗಳಲ್ಲಿ ಅಂತ ಸೇರಿಸ್ಬೇಕಾಗತ್ತೆ. ಗೊಬ್ಬರವನ್ನು ತೆಗೆದ್ಬಿಟ್ಟು ಗೊಬ್ಬರಗಳನ್ನು ಅಂತ ಹಾಕ್ಬೇಕು. ಅದನ್ನು ಮಾಡಿದ್ರೆ ನಿಮಗೆ ತೋಟಗಳಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರಗಳನ್ನು ಬಳಸುತ್ತಿದ್ದರು ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ನಂತರದಲ್ಲಿ 10ನೇ ಪ್ರಶ್ನೆ ನೀವು ನೋಡೋದಾದ್ರೆ, ಓಕೆ, ನಾನು ನನ್ನ ಸ್ನೇಹಿತ, ನಾನು ಅಂದ್ಬಿಟ್ರೆ ಅಲ್ಲಿ ಕಾಮ ಹಾಕ್ಬೇಕಾಗತ್ತೆ, ಅಲ್ಪ ವಿರಾಮ ಬರುತ್ತೆ ಚಿಹ್ನೆ. ಅಲ್ಲಿ ಚಿಹ್ನೆ ಬಳಸಬೇಕಾದ ಚಿಹ್ನೆ ಅಂತ ಹೇಳಿದ್ದಾರೆ. ನಾನು ಆದ್ಮೇಲೆ ಕಾಮ ಹಾಕ್ಬಿಟ್ಟು ನನ್ನ ಸ್ನೇಹಿತ ಮತ್ತು ನನ್ನ ತಂದೆ ಪ್ರವಾಸಕ್ಕೆ ಹೋಗುತ್ತೇವೆ ಅಂದ್ಬಿಟ್ಟು ಕಂಪ್ಲೀಟ್ ಮಾಡಿದ್ದಾರೆ. ಅಲ್ಲಿ ನಾನು ಅನ್ನೋದು ಆದ್ಮೇಲೆ ಅಲ್ಪ ವಿರಾಮ ಹಾಕ್ಬೇಕು. ಓಕೆ, ಹಾಗಾಗಿ ಸರಿಯಾದ ಉತ್ತರ ಅಲ್ಪ ವಿರಾಮ. ಜ್ಞಾನೇಶ ಕರ್ನಾಟಕ ಸಂಗೀತವನ್ನು ಆಡುವವನಿದ್ದಾನೆ ಅಂದ್ರೆ ಭವಿಷ್ಯತ್ ಕಾಲವನ್ನ ಹೇಳ್ತಾ ಇದೆ. ಈಗ ಜ್ಞಾನೇಶ ಕರ್ನಾಟಕ ಸಂಗೀತವನ್ನು ಆಡುತ್ತಿದ್ದಾನೆ ಅಂದ್ರೆ ಪ್ರೆಸೆಂಟ್, ವರ್ತಮಾನ ಕಾಲ ಆಗತ್ತೆ. ಜ್ಞಾನೇಶ ಕರ್ನಾಟಕ ಸಂಗೀತವನ್ನು ಆಡಿದ್ದಾನೆ ಅಂತಂದ್ರೆ ಅದು ಭೂತಕಾಲ. ಅರ್ಥ ಆಗ್ತಿದೆಯಾ? ಸೊ ಈ ರೀತಿಯಾಗಿ ಕಾಲಗಳನ್ನ ಸೂಚಿಸ್ತಕ್ಕಂಥದ್ದು. ಇದು ಬಂದು ಉತ್ತರ ಭವಿಷ್ಯತ್ ಕಾಲ. ಸೊ ಮುಂದಿನ ಪ್ರಶ್ನೆ ನೋಡೋದಾದ್ರೆ ಸ್ನೇಹಿತರೆ, ಕೈ ಕೆಸರಾದರೆ ಬಾಯಿ ಮೊಸರು. ಇಂತಹ ಗಾದೆಗಳನ್ನ ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು ಸ್ನೇಹಿತರೆ. ಓಕೆ, ಸೊ ಇಂಥ ಗಾದೆಗಳು ಬರ್ತಾ ಇರತ್ತೆ ಪ್ರಶ್ನೆಗಳು. ಮುಂದಿನ ಪ್ರಶ್ನೆ ನೀವು ನೋಡೋದಾದ್ರೆ, ಒಗಟು ಸಂಬಂಧಪಟ್ಟದ್ದು ನೋಡಿ. ಜುಟ್ಟುಂಟು ನಾರಿಯಲ್ಲ, ಕಣ್ಣುಂಟು ಮನುಷ್ಯನಲ್ಲ, ನೀರುಂಟು ಬಾವಿಯಲ್ಲ ಅಂದ್ಬಿಟ್ಟು. ಅಂದ್ರೆ ತೆಂಗಿನಕಾಯಿ ಇದಕ್ಕೆ ಸರಿಯಾದಂತಹ ಉತ್ತರ. ತೆಂಗಿನಕಾಯಿಗೆ ಜುಟ್ಟಿರುತ್ತೆ, ಮತ್ತೆ ಮೇಲ್ಗಡೆ ಕಣ್ಣಿರುತ್ತೆ, ನಂತರ ಒಳಗಡೆ ಎಳ್ನೀರಿರುತ್ತೆ. ಹಾಗಾಗಿ ಇದನ್ನ ತೆಂಗಿನಕಾಯಿ ಅಂತ ಹೇಳ್ಬೋದು. ನಂತರ ಜಬರಿಸು ಪದಕ್ಕೆ ಸಮಾನಾರ್ಥಕ ಪದವೆಂದರೆ ಅಂತ ಕೇಳ್ತಾ ಇದ್ದಾರೆ. ಜಬರಿಸು ಅಂದ್ರೆ ಎದುರಿಸುವಂಥದ್ದು. ಓಕೆ, ಜಬರ್ಸ್ ಹೇಳ್ರಿ ಅಂತಾರೆ ನೋಡಿ ನಮ್ಮ ಭಾಷೆಯಲ್ಲಿ. ಓಕೆ, ಎದುರಿಸೋದು ಅಂತ, ಭಯಪಡಿಸ್ತಕ್ಕಂಥದ್ದು. ನಂತರದಲ್ಲಿ ಈಗ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ನೀವು ನೋಡ್ಬೇಕು. ಮಳೆ ಪ್ಲಸ್ ಕಾಲ, ಇದು ಬಂದು ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದ್ದಾರೆ. ಇದನ್ನ ನೋಡಿದ್ರೆ ನಿಮಗೆ ಅರ್ಥ ಆಗ್ಬೇಕು. ಇದು ಆದೇಶ ಸಂಧಿ. ಅಂದ್ರೆ ಕಚ ಟ ತಪಗಳಿಗೆ ಗಜ ಡ ದಬಗಳು ಆದೇಶವಾಗಿ ಬರುತ್ತಿದ್ದಾರೆ. ಇದನ್ನ ಆದೇಶ ಸಂಧಿ ಅಂತ ಹೇಳ್ತಾರೆ. ಆಗಮ ಸಂಧಿ ಅಂದ್ರೆ ನಿಮಗೆ
ಯಕಾರಾಗಮ ಬಿಟ್ರೆ ವಕಾರಾಗಮಗಳು ಬರ್ತವೆ. ಓಕೆನಾ? ಸೊ ಅದರಲ್ಲಿ ನೋಡ್ಬೇಕು, ಮಳೆಯನ್ನು ಅಂತ ಬಂದ್ರೆ ಅದು ಮಳೆ ಪ್ಲಸ್ ಅನ್ನು, ಮಳೆಯನ್ನು, ಅದು ಯಕಾರಾಗಮ ಸಂಧಿ. ಓಕೆನಾ? ಮರವನ್ನು ಅಂತ ಬಂದಾಗ ಮರ ಪ್ಲಸ್ ಅನ್ನು, ಮರವನ್ನು, ಅದು ವಕಾರಾಗಮ ಸಂಧಿ. ಈಗ ಲೋಪ ಸಂಧಿಗೆ ಅಂದ್ರೆ ಪೂರ್ವ ಪದದಲ್ಲಿ ಏನಾಗತ್ತೆ, ಸ್ವರ ಬಂದು ಲೋಪ ಆಗುತ್ತೆ ಸ್ನೇಹಿತರೆ. ಓಕೆ, ಈಗ ಮಾಡಿಸು ಅಂದ್ರೆ ಮಾಡು ಪ್ಲಸ್ ಇಸು, ಹೂ ಅನ್ನುವಂತ ಉಚ್ಚಾರ ಏನಾಗ್ತಿದೆ, ಲೋಪ ಆಗ್ತಾ ಇದೆ ಅಲ್ಲಿ. ಅಂತ ಸಂಧಿಗಳನ್ನ ಲೋಪ ಸಂಧಿ ಅಂತ ಹೇಳ್ತಾರೆ. ಓಕೆ, ಬಟ್ ಇದಕ್ಕೆ ಸರಿಯಾಗಿ ಏನಾಗಿದೆ ನೋಡಿ, ಅಲ್ಲಿ ಮಳೆ ಪ್ಲಸ್ ಕಾಲ ಇಸ್ ಈಕ್ವಲ್ ಟು ಮಳೆಗಾಲ. ಅಂದ್ರೆ ಕ ಹೋಗ್ಬಿಟ್ಟು ಗ ಆಗ್ತಾ ಇದೆ. ನಾನೇನ್ ಹೇಳಿದೆ, ಕ ಚ ಟ ತ ಪಗಳಿಗೆ ಗ ಜ ಡ ದ ಬಗಳು ಅಕ್ಷರಗಳು ಆದೇಶವಾಗಿ ಬಂದ್ರೆ ಅದನ್ನ ಆದೇಶ ಸಂಧಿ ಅಂತ ಹೇಳ್ತಾರೆ. ಓಕೆ, ಸೊ ಇಂಥ ಸಂಧಿಗಳ ಬಗ್ಗೆ ಒಂದು ಪ್ರಶ್ನೆ ಅಥವಾ ಎರಡು ಪ್ರಶ್ನೆಗಳು ಖಂಡಿತವಾಗಿ ಬರುತ್ತೆ ಸ್ನೇಹಿತರೆ. ಸಂಧಿಗಳ ಬಗ್ಗೆ ಕನ್ನಡ ಮತ್ತು ನಿಮಗೆ ಸಂಸ್ಕೃತ ಸಂಧಿಗಳಲ್ಲಿ ಒಂದು ಎರಡು ಸಂಧಿಗಳನ್ನ ಹೇಳ್ಕೊಟ್ರೆ ಸಾಕು, ಗುಣ ಸಂಧಿ ಮತ್ತೆ ಸವರ್ಣ ದೀರ್ಘ ಸಂಧಿ ಬಿಟ್ರೆ ಇದು ಕನ್ನಡ ಸಂಧಿಗಳಲ್ಲಿ ಲೋಪ ಸಂಧಿ, ಆದೇಶ, ಆಗಮ, ಇವಿಷ್ಟು ಒಂದು 5 ಸಂಧಿಗಳನ್ನ ಓದಿದ್ರೆ ಸಾಕಾಗತ್ತೆ ನಿಮ್ಮ ಮಕ್ಕಳು. ಓಕೆ, ಈಗ ನೆಕ್ಸ್ಟ್ ಪ್ರಶ್ನೆ ನಾವು ನೋಡೋಣ ಸ್ನೇಹಿತರೆ. ಉತ್ತಮ ಪದಕ್ಕೆ ವಿರುದ್ಧಾರ್ಥಕ ಪದ ನೀವು ನೋಡೋದಾದ್ರೆ, ಉತ್ತಮ ಅಂದ್ರೆ ಅತ್ಯುತ್ತಮ, ಅದು ಸಮಾನಾರ್ಥಕ ಆಗತ್ತೆ. ಮಧ್ಯಮ ಅಂದ್ರೂ ಕೂಡ ಅವನು ಪರವಾಗಿಲ್ಲ ಅಂತ ಹೇಳ್ಬೋದು, ಶ್ರೇಷ್ಠ ಅಂದ್ರೆ ಅವನು ಕೂಡ ಉತ್ತಮ ಅಂತ. ಅಧಮ ಅಂದ್ರೆ ದಡ್ಡ ಅನ್ನೋದಕ್ಕೆ ಅಧಮ ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಬರುತ್ತೆ ಸ್ನೇಹಿತರೆ ಇದಕ್ಕೆ. ಓಕೆ, ಸೊ ಚಂದ್ರಶೇಖರ್ ಪಾಟೀಲ್ ಅವರ ಸಂಕ್ಷಿಪ್ತ ನಾಮ, ಇದನ್ನ ನಿಮ್ಮ ಒಂದು 5ನೇ ತರಗತಿಯಲ್ಲಿ ಕನ್ನಡ ಒಂದು ಪಾಠ ಬರುತ್ತೆ ಸ್ನೇಹಿತರೆ. ಅದಕ್ಕೆ ಲೇಖಕರು ಚಂದ್ರಶೇಖರ್ ಪಾಟೀಲ್ ಅವರು. ಓಕೆ, ಅವರ ಸಂಕ್ಷಿಪ್ತ ನಾಮ ಬಂದು ಚಂಪಾ ಅಂದ್ಬಿಟ್ಟು ಅವರ ಸಂಕ್ಷಿಪ್ತ ನಾಮ. ಓಕೆ, ಈಗ ನೋಡಿ, ಲೇಖಕರ ಪರಿಚಯಗಳನ್ನ ನಿಮ್ಮ ಮಕ್ಕಳಿಗೆ ಪ್ರತಿಯೊಂದು ಪಾಠದ ಮೇಲೆ ಕೇಳಿ. ಓಕೆನಾ, ಹೇಳ್ಕೊಡಿ. ಸೊ ಯಾಕಂದ್ರೆ ಒಂದು ಪ್ರಶ್ನೆ ಅದರ ಮೇಲೆ ಬಂದೇ ಬರುತ್ತೆ. ನಂತರದಲ್ಲಿ ನೆಕ್ಸ್ಟ್ ಪ್ರಶ್ನೆ ನೀವು ನೋಡೋದಾದ್ರೆ, ಹಣ್ಣು ಪದಕ್ಕೆ ಕೆಳಗಿನ ಪದಗಳಲ್ಲಿ ಜೋಡು ಪದ ಸೇರಿಸಿ ಅಂತ ಹೇಳ್ತಾರೆ. ಓಕೆ, ಈಗ ಹಣ್ಣು ಹಂಪಲು ಆಗುತ್ತೆ, ದವಸ ಧಾನ್ಯ ಅಂತ ಬರುತ್ತೆ. ಓಕೆ, ಸೊ ಈ ತರ ಬರ್ತಕ್ಕಂಥ ಜೋಡು ನುಡಿ ಬರ್ತಾ ಇರ್ತವೆ. ಓಕೆ, ಅಂತ ಪದಗಳನ್ನ ನೀವು ಸ್ವಲ್ಪ ಹೇಳ್ಕೊಡ್ಬೇಕು ನಿಮ್ಮ ಮಕ್ಕಳಿಗೆ. ಓಕೆ, ಸೊ ಇದಕ್ಕೆ ಸರಿಯಾದಂತ ಉತ್ತರ ನೋಡಿದ್ರೆ ನೀವು ಹಣ್ಣು ಹಂಪಲು ಅಂದ್ಬಿಟ್ಟು ನಾವು ಹೇಳ್ತೀವಿ. ಓಕೆ, ನಂತರದಲ್ಲಿ ಗುಂಪಿಗೆ ಸೇರದೆ ಇರುವಂತ ಪದವನ್ನ ನೀವು ನೋಡಬೇಕು. ಜಯ ಅಂದ್ರೆ ಒಂದೇ ಅರ್ಥ, ಯಶಸ್ಸು ಒಂದೇ ಅರ್ಥ, ವಿಜಯ ಅಂದ್ರೆ ಅದು ಕೂಡ ಒಂದೇ ಅರ್ಥ ಕೊಡುತ್ತೆ. ಭಯ ಅನ್ನುವಂಥದ್ದು ಇದಕ್ಕೆ ಈ ಒಂದು ಗುಂಪಿಗೆ ಸೇರದೆ ಇರುವಂತ ಪದ, ಹಾಗಾಗಿ ಭಯ ಇದರಲ್ಲಿ ಸರಿಯಾದಂತಹ ಉತ್ತರ. ಓಕೆ, ಸೊ ಅದಾದ್ಮೇಲೆ ಸ್ನೇಹಿತರೆ ಮುಂದಿನ ಪ್ರಶ್ನೆಯನ್ನ ನೀವು ನೋಡೋದಾದ್ರೆ, ಡಾಕ್ಟರ್ ರಾಧಾಕೃಷ್ಣನ್ ರವರ ಜನ್ಮ ದಿನಾಚರಣೆಯನ್ನು ಡ್ಯಾಶ್ ಆಗಿರುತ್ತದೆ ಅಂತ ಹೇಳ್ತಿದ್ದಾರೆ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ರಾಧಾಕೃಷ್ಣನ್ ಅವರ ಜಯಂತಿಯನ್ನು ನಾವೇನಂತ ಮಾಡ್ತೀವಿ, ಶಿಕ್ಷಕರ ದಿನಾಚರಣೆ ಅಂತ ಹೇಳ್ತೀವಿ. ಈಗ ನೆಹರೂರವರದ್ದು ನಾವು ಜನ್ಮ ದಿನಾಚರಣೆ ನೋಡೋದಾದ್ರೆ ಮಕ್ಕಳ ದಿನಾಚರಣೆ ಅಂತ ಹೇಳ್ತೀವಿ. ಈಗ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಒಂದು ಜನ್ಮ ದಿನವನ್ನ ನಾವು ಏನ್ ಹೇಳ್ತೀವಿ, ಇಂಜಿನಿಯರ್ಸ್ ಡೇ ಅಂತ ಹೇಳ್ತೀವಿ. ಸೊ ಈ ತರ ಸಾಕಷ್ಟು ಜನ್ಮ ದಿನಾಂಕಗಳನ್ನ ಅವರಿಗೆ ಪ್ರೀತಿ ಪಾತ್ರದಾರರು ಯಾರಿದ್ದಾರೆ, ಅವರ ಪ್ರೊಫೆಷನಲ್ ಏನಿರುತ್ತೆ ಅದರ ಆಧಾರದ ಮೇಲೆ ಒಂದು ದಿನಾಚರಣೆಗಳನ್ನ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ನೋಡ್ಬೇಕಾಗತ್ತೆ. ಓಕೆ, ಇದಕ್ಕೆ ಶಿಕ್ಷಕರ ದಿನಾಚರಣೆ ಅನ್ನುವಂಥದ್ದು ಸರಿಯಾದಂತಹ ಉತ್ತರ. ಓಕೆ ಸ್ನೇಹಿತರೆ, ಸೊ 20 ಪ್ರಶ್ನೆ ಬರುತ್ತೆ ಅಂತ ನಾನು ಫಸ್ಟ್ ಹೇಳಿದ್ದೆ. ಓಕೆ, ಸೊ ಅದಾದ್ಮೇಲೆ ನಿಮಗೆ ಇಂಗ್ಲಿಷ್ ಅಲ್ಲಿ ನೋಡೋಣ. ಓಕೆ, ಸೊ ಇದರಲ್ಲೂ ಕೂಡ ಒಂದು 20 ಪ್ರಶ್ನೆಗಳು ಬರುತ್ತೆ. ಇವಾಗ ನೀವು ನೋಡೋದಾದ್ರೆ ಫಸ್ಟ್ನೇದ್ದೇನಾಗಿದೆ, ಕಾಂಟ್ರಾಸ್ಟ್ ಅಥವಾ ಶಾರ್ಟ್ ಫಾರ್ಮ್ ಆಫ್ ಕುಡ್ ನಾಟ್ ಅಂತ ಕೇಳಿದ್ದಾರೆ. ಕುಡಂಟ್ ಇದಕ್ಕೆ ಸರಿಯಾದಂತಹ ಉತ್ತರ. ಇಲ್ಲೇನಿದೆ, ಕೆನಾಟ್ ಅಂತ ಇದೆ, ಕಾಂಟ್ ಅಂತ ಇದೆ. ಓಕೆ, ಕಾಂಟ್ ಅಂದ್ರೆ ಕ್ಯಾನ್, ಇಲ್ಲೇನಿದೆ ಕ್ಯಾನ್ ನಾಟ್ ಬರ್ತಕ್ಕಂಥದ್ದು. ಕುಡ್ ಅಂತ, ಕುಡ್ ನಾಟ್ ಅಂತ, ಕುಡಟ್ ಅಂತ ಐತಿ, ಇದು ರಾಂಗ್. ಕುಡ್ ನಾಟ್ ಸೇಮ್ ಅದೇ ತರ ಇದೆ, ಅದು ರಾಂಗ್. ಸೊ ಎ ಅನ್ನೋದು ಸರಿಯಾದಂತ ಉತ್ತರ. ಈಗ ನೋಡಿ, ರಾಮು ಈಸ್ ವೆರಿ ಜನರಸ್ ಡ್ಯಾಶ್ ಈಸ್ ಪುವರ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ರಾಮು ಅನ್ನೋನು ವೆರಿ ಜನರಸ್ ಆಗಿದ್ದಾನೆ, ಬಟ್ ಅನ್ನುವಂಥದ್ದು ಇದಕ್ಕೆ ನೀವು ಪ್ರಿಪೋಸಿಷನ್ ಸೇರಿಸಬೇಕಾಗತ್ತೆ. ಓಕೆನಾ, ಸೊ ಬಟ್ ಅನ್ನುವಂಥ ಪ್ರಿಪೋಸಿಷನ್ ನೀವು ಇದರಲ್ಲಿ ಆಡ್ ಮಾಡಬೇಕಾಗತ್ತೆ. ಹಾಗಾಗಿ ಸರಿಯಾದಂತ ಉತ್ತರ
ರಾಮು ಈಸ್ ವೆರಿ ಜನರಸ್ ಬಟ್ ಈಸ್ ಪುವರ್ ಅಂತ ಹೇಳ್ಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ನೀವು ನೋಡೋದಾದ್ರೆ ಸ್ನೇಹಿತರೆ 23ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲಾಂಕ್ ಅಂತ ಹೇಳಿದ್ದಾರೆ. ಡಾಕ್ಟರ್ ಅಬ್ದುಲ್ ಕಲಾಂ ಡ್ಯಾಶ್ ವರ್ಕ್ ಅನ್ನುವಂಥದ್ದು ಕೊಟ್ಟಿದ್ದಾರೆ, ಹಾರ್ಡ್ ಆಸ್ ಸ್ಟೂಡೆಂಟ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ವರ್ಕ್ ಪಾಸ್ಟ್ ಟೆನ್ಸ್ ಫಾರ್ಮ್ ವರ್ಕ್ಡ್ ಅಂತ ಹೇಳ್ತಾರೆ. ಓಕೆ, ಸೊ ವರ್ಕ್ಡ್ ಅನ್ನುವಂಥದ್ದು ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಇದು ನೋಡೋದಾದ್ರೆ ರೈಟೆನಿಯಸ್ ಆಡ್ಸ್ ಬ್ಯೂಟಿ ಟು ಒನ್ಸ್ ಕ್ಯಾರೆಕ್ಟರ್ ಅಂತ ಹೇಳ್ತಿದ್ದಾರೆ. ಓಕೆ, ಇದು ನೀವು ನೋಡೋದಾದ್ರೆ ಸರಿಯಾದಂತ ಉತ್ತರ ಡಿ, ರೈಟೇಸಿಯಸ್ನೆಸ್ ಬಿಲ್ಡ್ಸ್ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಅಂತ ಅಂದ್ಬಿಟ್ಟು. ಓಕೆ, ಮುಂದಿನ ಪ್ರಶ್ನೆ ಈಗ ಮೋಸ್ಟ್ ರೈಮಿಂಗ್ ವರ್ಡ್ಸ್ ಎಲ್ಲ ನಿಮ್ಮ ಮಕ್ಕಳು ಕಲಿತಾ ಇರ್ತಾರೆ. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಹೋಗುವಂತ ಮಕ್ಕಳಿಗೆ ಬಹಳಷ್ಟು ಇದು ಗೊತ್ತಿರುತ್ತೆ. ಸೊ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ರೈಮಿಂಗ್ ಬಂದು ಡ್ರಿಲ್ಗೆ ಗ್ರಿಲ್ ಅನ್ನುವಂಥದ್ದು ಬರುತ್ತೆ. ಓಕೆ, ನೆಕ್ಸ್ಟ್ ಇದು ಕೂಡ ಅನ್ವೌಂಟ್ ಅಂದ್ರೆ ಗುಂಪಿಗೆ ಸೇರದೇ ಇರುವಂತ ಪದವನ್ನ ತೆಗೀರಿ ಅಂತ ಹೇಳ್ತಾರೆ. ಕೈಂಡ್, ಮೆರ್ಸಿಫುಲ್, ಪಿಟಿಫುಲ್ ಇವೆಲ್ಲ ನೋಡಿದ್ರೆ ಒಂದೇ ಮೀನಿಂಗ್ ಕೊಡುತ್ತೆ. ಓಕೆನಾ, ಇದು ಏಟ್ಫುಲ್ ಅನ್ನೋಂಥದ್ದು ಡಿಫ್ರೆಂಟ್ ಆಗಿದೆ, ಹಾಗಾಗಿ ಆ ಒಂದು ಪದವನ್ನ ತೆಗೆದುಹಾಕ್ಬೇಕಾಗತ್ತೆ. ಓಕೆ, ದ ಓಲ್ಡ್ ಮ್ಯಾನ್ ವಾಕ್ಸ್ ವೆರಿ ಸ್ಲೋಲಿ. ಈಗ ಅಂಡರ್ಲೈನ್ ಮಾಡಿರುವಂತ ವರ್ಡ್ ಏನು ಅಂತ ಕೇಳ್ತಾ ಇದ್ದಾರೆ. ಓಕೆ, ಇದು ಬಂದು ಅಡ್ವರ್ಬ್ ಆಗಿರುತ್ತೆ. ಯಾಕೆ ದ ಓಲ್ಡ್ ಮ್ಯಾನ್ ವಾಕ್ಸ್ ಅಂದ್ರೆ ಅವನು ವಾಕ್ ಮಾಡ್ತಾ ಇದ್ದಾನೆ ಓಲ್ಡ್ ಮ್ಯಾನು, ಅದು ಯಾವ ರೀತಿ ಮಾಡ್ತಾ ಇದ್ದಾನೆ ಅಂದ್ರೆ ಕ್ರಿಯಾಪದವನ್ನ ಅಥವಾ ವರ್ಬ್ ಅನ್ನ ಡಿಸ್ಕ್ರೈಬ್ ಮಾಡ್ತಕ್ಕಂಥದ್ದು ಅಥವಾ ಕ್ರಿಯಾಪದವನ್ನ ವಿಶೇಷಣೆ ಮಾಡ್ತಕ್ಕಂಥದ್ದು. ಅಂದ್ರೆ ಯಾವ ರೀತಿ ನಡೀತಾ ಇದ್ದಾನೆ, ಫಾಸ್ಟ್ ಆಗಿ ನಡೀತಾ ಇದ್ದಾನ, ಸ್ಲೋ ಆಗಿ ನಡೀತಾ ಇದ್ದಾನೆ ಅನ್ನುವಂಥದ್ದನ್ನ ಮಾಡಿಫೈ ಮಾಡುತ್ತೆ. ಅದು ಯಾವುದು ಅಡ್ವರ್ಬ್ ಅನ್ನುವಂಥ ಪದ. ಇದರಲ್ಲಿ ಮಾಡಿಫೈ ಮಾಡುವಂಥದ್ದು ಆ ಮನುಷ್ಯ, ಓಲ್ಡ್ ಮನುಷ್ಯ ಒಬ್ನು ವಾಕ್ ಮಾಡ್ತಾ ಇದ್ದಾನೆ, ಯಾವ ರೀತಿ ಮಾಡ್ತಾ ಇದ್ದಾನೆ, ವೆರಿ ಫಾಸ್ಟ್ ಅಂತ ಹೇಳ್ಬೋದು, ವೆರಿ ಸ್ಲೋ ಆತು ನಿಧಾನವಾಗಿ ನಡೆಯುತ್ತಿದ್ದಾನೆ, ಜೋರಾಗಿ ನಡೆದುಕೊಂಡು ಹೋಗುತ್ತಿದ್ದಾನೆ ಅನ್ನುವಂಥದ್ದು ವ್ಯತ್ಯಾಸ ಆಗತ್ತೆ. ಅದು ಯಾವ ರೀತಿ ನಡೀತಾ ಇದ್ದಾನೆ ಅನ್ನುವಂಥದ್ದನ್ನ ನಾವು ವಿಶೇಷವಾಗಿ ಹೇಳ್ತಕ್ಕಂಥ ಪದಗಳನ್ನ ನಿಮಗೆ ಏನ್ ಹೇಳ್ತಾರೆ, ಕ್ರಿಯಾ ವಿಶೇಷಣೆ ಅಥವಾ ಅಡ್ವರ್ಬ್ ಅಂತ ಹೇಳ್ತೀವಿ. ಅಡ್ಜೆಕ್ಟಿವ್ ಅಂದ್ರೆ ಏನು, ಗುಣ ವಿಶೇಷಣೆ ಅಥವಾ ಒಂದು ಡಿಸ್ಕ್ರೈಬಿಂಗ್ ದ ಕ್ವಾಲಿಟಿ ಆಫ್ ಎ ಪರ್ಸನ್ ಆರ್ ಕ್ವಾಂಟಿಟಿ ಆಫ್ ಅ ನೌನ್ ಆರ್ ಪ್ರನೌನ್ ಅಂತ ಹೇಳ್ತೀವಿ. ಓಕೆ, ಒಬ್ಬ ಮನುಷ್ಯನ ಕ್ವಾಲಿಟಿ ಮತ್ತೆ ಬಣ್ಣ ಇದರ ಬಗ್ಗೆ ನಾವು ಹೇಳ್ತಾ ಇದ್ರೆ ಗುಣ ವಿಶೇಷಣೆ ಅಂತ ನಾವು ಹೇಳ್ತೀವಿ ಸ್ನೇಹಿತರೆ. ವರ್ಬ್ ಅಂದ್ರೆ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಕ್ರಿಯಾಪದ, ನೌನ್ ಅಂದ್ರೆ ನಾಮಪದ. ಓಕೆ, ಸೊ ಸ್ಲೋಲಿ ಅಂತಕ್ಕಂಥದ್ದು ಅಡ್ವರ್ಬ್ ಆಗಿರುತ್ತೆ. ಸೊ ಕೊಟ್ಟಿರುವಂತ ಅಕ್ಷರಗಳನ್ನ ರೀರೈಟ್ ಮಾಡಿ ಸರಿಯಾಗಿ ಬರೆಯೋದಾದ್ರೆ ನಿಮಗೆ ಬ್ಯೂಟಿಫುಲ್ ಅನ್ನುವಂಥದ್ದು ಮೀನಿಂಗ್ಫುಲ್ ವರ್ಡ್ ಬರುತ್ತೆ ಸ್ನೇಹಿತರೆ. ಓಕೆ, ಈಗ ಅಪೋಸಿಟ್ ವರ್ಡ್ ಲವ್ಗೆ ಏನಾಗುತ್ತೆ, ಹೇಟ್. ಈಗೆಲ್ಲ ಹೇಳ್ತಾರೆ ಲವ್ ಯು ಅಂತ ಹೇಳ್ತಾರೆ, ಬಿಟ್ರೆ ಐ ಹೇಟ್ ಯು ಅಂತ ಹೇಳ್ತಾರೆ. ಕರೆಕ್ಟಾ? ಸೊ ಅಪೋಸಿಟ್ ವರ್ಡ್ ನೀವು ನೋಡೋದಾದ್ರೆ ಲವ್ಗೆ ಹೇಟ್ ಅನ್ನುವಂಥದ್ದು ಅಪೋಸಿಟ್ ವರ್ಡ್. ನೆಕ್ಸ್ಟ್ ಟೆನ್ಸಸ್ ಬಗ್ಗೆ, ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ರೈಸ್. ರೈಸ್ ಅನ್ನುವಂಥದ್ದು ರೈಟ್ ನಾವು ಇದು ಪ್ರೆಸೆಂಟ್ ಅಲ್ಲಿ ಇದೆ, ನೀವು ಪಾಸ್ಟ್ ಟೆನ್ಸ್ ಯಾವ್ದು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಪಾಸ್ಟ್ ಟೆನ್ಸ್ ಬಂದು ರೋಸ್ ಅನ್ನುವಂಥದ್ದು, ರೈಸ್, ರೋಸ್, ರೈಸನ್ ಅಂತ ಬರುತ್ತೆ, ಪಿ ಫಾರ್ಮ್. ಓಕೆ, ಸೊ ಇವು ಪಾಸ್ಟ್ ಕೇಳ್ತಾ ಇದ್ದಾನೆ, ಹಾಗಾಗಿ ರೋಸ್ ಅನ್ನುವಂಥದ್ದು ಸರಿಯಾದಂತಹ ಉತ್ತರ. ಅಪೋಸಿಟ್ ಜೆಂಡರ್ ಅಂದ್ರೆ ಬೇರೆ ಲಿಂಗಕ್ಕೆ ಬದಲಾವಣೆ ಅಂತ ಅಂದ್ರೆ ಈಗ ಜೆಂಟಲ್ಮೆನ್ ಅನ್ನುವಂಥದ್ದು ಗಂಡಸು ಬಾಯ್, ಅಥವಾ ಬಾಯ್ ಗಂಡಸು, ಗಂಡು ಮಕ್ಕಳು, ಗಂಡು ಜಾತಿ ಅನ್ನುವಂಥದ್ದು ಜೆಂಟಲ್ ಮೆನ್ ಅಂತೀವಿ. ಅದಕ್ಕೆ ನೀವು ಹೆಣ್ಮಕ್ಳಿಗೆ ಕಂಪೇರ್ ಮಾಡಿದ್ರೆ ಲೇಡೀಸ್ ಅನ್ನುವಂಥದ್ದು ಅಪೋಸಿಟ್ ಜೆಂಡರ್ ಬರುತ್ತೆ ಈ ಒಂದು ವರ್ಡ್ಗೆ. ಓಕೆ, ಸೊ ಅರ್ಥ ಮಾಡ್ಕೊಳ್ಬೇಕು ಇದನ್ನೆಲ್ಲ ಕರೆಕ್ಟ್ ಆಗಿ. ಈಗ ಗರ್ಲ್ಸ್ ಅಂತ ಕೊಟ್ಟಿದ್ರೆ ಅಂದ್ರೆ ಅದಕ್ಕೆ ಅಪೋಸಿಟ್ ಬಾಯ್ಸ್ ಇರ್ಬೇಕಾಗಿತ್ತು, ಹಾಗಾಗಿ ಗರ್ಲ್ಸ್ ಅಲ್ವಾ. ಚಿಲ್ಡ್ರನ್ ಅನ್ನುವಂಥದ್ದು ಬರಲ್ಲ. ಓಕೆನಾ, ಎಲ್ಡರ್ಸ್ ಅಂತಕ್ಕಂಥದ್ದು ಇದು ಕೂಡ ಬರಲ್ಲ. ಇಟ್ ಮೇ ಬಾಯ್, ಅದು ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗ್ಬೋದು. ಸೊ ಲೇಡೀಸ್ ಅನ್ನುವಂಥದ್ದು ಹೆಣ್ಣು ಮಕ್ಕಳನ್ನ ಸೂಚಿಸ್ತಾ ಇದೆ, ಹಾಗಾಗಿ ಲೇಡೀಸ್. ಇಫ್ ಯು ಹ್ಯಾಡ್ ಲೆಟ್ ಮೀ ನೋ ಅರ್ಲಿಯರ್ ಐ ವುಡ್ ಹ್ಯಾವ್ ಬೀನ್ ಏಬಲ್ ಟು ಕಮ್ ಅಂತ. ನೀನ್ ಸ್ವಲ್ಪ ಮುಂಚೆ ಹೇಳ್ಬಿಟ್ಟಿದ್ರೆ ನಾನು ಬರ್ಬೋದಿತ್ತು. ಕರೆಕ್ಟಾ? ಐ ವುಡ್ ಅಂತ ಯೂಸ್ ಮಾಡ್ಬೇಕು, ಐ ವಿಲ್ ಅಂತ.
ನಾನು ಬರ್ತೇನೆ ಅಂತ ಹೇಳುವಂಥದ್ದು. ಓಕೆನಾ? ಸೊ ಹಾಗಾಗಿ ಐ ವುಡ್ ಅನ್ನುವಂಥದ್ದು ಪದ ಇಲ್ಲಿ ನೀವು ಬಿಟ್ಟ ಸ್ಥಳದಲ್ಲಿ ತುಂಬಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟ್, ಜಾನ್ ಮೆಟ್ ಈಸ್ ಫ್ರೆಂಡ್ ಇನ್ ಅ ಪಾರ್ಕ್, ಆನ್ ಅ ಪಾರ್ಕ್, ಪಾರ್ಕ್ ಮೇಲೆನ, ಥ್ರೋನ, ಫಾರ, ಇನ್ ಅ ಪಾರ್ಕ್ ಅಂದ್ರೆ ಪಾರ್ಕ್ ಒಳಗಡೆ ಮೀಟ್ ಆದ. ಸೊ ಇನ್ ಅನ್ನುವಂಥದ್ದು ಸರಿಯಾದಂತಹ ಉತ್ತರ. ಸೊ ಐ ಲಾಸ್ಟ್ ದ ಪೆನ್, ಪೆನ್ ಅನ್ನುವಂಥದ್ದು ಸ್ಪೆಸಿಫಿಕ್. ಈಗ ನೀವು ಆರ್ಟಿಕಲ್ಸ್ ನೀವು ನೋಡುವಾಗ ಆರ್ಟಿಕಲ್ಸ್ ಅಲ್ಲಿ ಎರಡು ಟೈಪ್ ಬರುತ್ತೆ ಸ್ನೇಹಿತರೆ. ಆರ್ಟಿಕಲ್ಸ್ ಅಲ್ಲಿ ಎರಡು ಟೈಪ್, ಯಾವುದು? ಒಂದು ಡೆಫಿನೈಟ್ ಆರ್ಟಿಕಲ್ ಮತ್ತೆ ಇನ್ನೊಂದು ಇನ್ಡೆಫಿನೈಟ್ ಆರ್ಟಿಕಲ್. ನೀವು ದ ಅನ್ನುವಂಥದ್ದು ಡೆಫಿನೈಟ್ ಥಿಂಗ್ಸ್ ಏನ್ ಬರುತ್ತೆ ಅಲ್ಲಿ ನೀವು ಏನ್ ಯೂಸ್ ಮಾಡ್ಬೇಕಾಗತ್ತೆ? ನೀವು ದ ಯೂಸ್ ಮಾಡ್ಬೇಕಾಗತ್ತೆ. ಡೆಫಿನೈಟ್ ಥಿಂಗ್ ಇನ್ ದ ಸೆನ್ಸ್ ಪೆನ್ ಅನ್ನುವಂಥದ್ದು ಡೆಫಿನೈಟ್. ಪೆನ್ಗೆ ಇನ್ನೊಂದು ಏನು ಹೆಸರು, ಬೇರೆ ಹೆಸರಲ್ಲಿ ಕರೀಲಿಕ್ಕಾಗಲ್ಲ ಅದನ್ನ. ಹಾಗಾಗಿ ದ ಪೆನ್ ಅಂತ ಯೂಸ್ ಮಾಡ್ತೀವಿ. ಅ ಪೆನ್ ಅಂದ್ರೆ ಬರಲ್ಲ, ಅಲ್ಲಿ ಡೆಫಿನೈಟ್ ಆಗಿ ಥಿಂಗ್ಸ್ ಇರುವಾಗ ಮಾಡ್ಲಿಕ್ಕಾಗಲ್ಲ. ಮತ್ತೆ ಅದೇ ಎ ಮತ್ತೆ ಯಾನ್ ಎಲ್ಲಿ ಯೂಸ್ ಮಾಡ್ತೀರಿ? ಈಗ ಒಂದು ಪದ ಇರುತ್ತೆ, ಅದ್ರ ಮುಂಚೆ ನೀವು ಎ ಆನ್ ಹಾಕ್ಬೇಕಪ್ಪ ಅಂದ್ರೆ ಆ ಪದದ ಅಕ್ಷರ, ಮೊದಲನೇ ಅಕ್ಷರ ಏನಿರುತ್ತಲ್ಲ ಅದರ ಪ್ರೊನೌನ್ಸಿಯೇಷನ್, ಉಚ್ಚಾರ ಬಂದು ಓವೆಲ್ ಸೌಂಡ್ ಬರ್ತಾ ಇದೆ ಅಂದ್ರೆ ನೀವು ಎ ಯೂಸ್ ಮಾಡ್ಬೇಕಾಗತ್ತೆ. ನಂತರದಲ್ಲಿ ಸಾರಿ ಕಾನ್ಸೋನೆಂಟ್ ಸೌಂಡ್ ಬರ್ತಾ ಇದ್ರೆ ಎ ಯೂಸ್ ಮಾಡ್ಬೇಕಾಗತ್ತೆ. ನೀವು ಓವೆಲ್ ಸೌಂಡ್ ಬರ್ತಾ ಇದ್ರೆ ಆನ್ ಅಂತ ಯೂಸ್ ಮಾಡ್ಬೇಕಾಗತ್ತೆ. ಓಕೆ, ರೈಟ್? ಸೊ ಈ ರೀತಿಯಾಗಿ ಓಕೆ ಯೂಸ್ ಮಾಡಿಕೊಂಡು ಆರ್ಟಿಕಲ್ ನ ಫಿಲ್ಅಪ್ ಮಾಡಬೇಕು. ಬಟ್ ಇಲ್ಲಿ ದ ಪೆನ್ ಅಂತ ನಾವು ಯೂಸ್ ಮಾಡ್ಬೇಕಾಗತ್ತೆ. ಮತ್ತೆ ಅಪೋಸಿಟ್ ವರ್ಡ್ ಫಾರ್ ಎಲಿಜಿಬಲ್, ಇನ್ ಎಲಿಜಿಬಲ್ ಅನ್ನುವಂಥದ್ದು ಸರಿಯಾದಂತಹ ಪದ. ಓಕೆ, ಅನ್ಎಲಿಜಿಬಲ್, ಎಲಿಜಿಬಲ್, ಡಿಸ್ಎಲಿಜಿಬಲ್ ಇವೆಲ್ಲ ರಾಂಗ್ ಪದಗಳು. ಓಕೆನಾ? ಆತರ ಯೂಸ್ ಮಾಡ್ಲಿಕ್ಕಾಗಲ್ಲ ನೀವು. ಇನ್ಎಲಿಜಿಬಲ್ ಅನ್ನುವಂಥದ್ದು ಸರಿಯಾದಂತಹ ಪದ, ಅಪೋಸಿಟ್ ವರ್ಡ್ ಆಗುತ್ತೆ. ಸೊ ಎನಿಥಿಂಗ್ ಈಸ್ ಪಾಸಿಬಲ್, ಏನ್ ಬೇಕಾದ್ರೂ ಮಾಡ್ಬೋದು. ಯಾವಾಗ? ಇಫ್ ಯು ಬಿಲೀವ್ ಇನ್ ಯುವರ್ ಸೆಲ್ಫ್, ನಿಮ್ಮಲ್ಲಿ ನಿಮಗೆ ಆತ್ಮವಿಶ್ವಾಸ ಇದ್ದಾಗ ನೀವು ಏನ್ ಬೇಕಾದ್ರೂ ಮಾಡ್ಬೋದು. ಯು ಡು ನಾಟ್ ಬಿಲೀವ್ ಇನ್ ಯುವರ್ ಸೆಲ್ಫ್ ಅಂದ್ರೆ ನಿನ್ನ ಬಗ್ಗೆ ನಿನ್ ನಂಬಿಕೆ ಇಲ್ಲ ಅಂದ್ರೆ ನೀನೇನ್ ಮಾಡ್ಲಿಕ್ಕೆ ಸಾಧ್ಯ? ಅದರ್ಸ್ ಬಿಲೀವ್ ಇನ್ ಯು, ಬೇರೆಯವ್ರು ನಿನ್ ನಂಬೋದ್ರಿಂದ ನೀನೇನ್ ಮಾಡ್ಲಿಕ್ಕೆ ಸಾಧ್ಯ? ಯು ಬಿಲೀವ್ ಇನ್ ಅದರ್ಸ್, ಬೇರೆಯವ್ರು ನಂಬ್ಕೊಂಡು ನೀನೇನು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಯು ಶುಡ್ ಬಿಲೀವ್ ಇನ್ ಯುವರ್ ಸೆಲ್ಫ್, ದೆನ್ ಓನ್ಲಿ ಯು ಕ್ಯಾನ್ ಡೂ ಎನಿಥಿಂಗ್, ರೈಟ್? ಸೊ ಹಾಗಾಗಿ ಯು ಬಿಲೀವ್ ಇನ್ ಯುವರ್ ಸೆಲ್ಫ್ ಅನ್ನುವಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರ ಸ್ನೇಹಿತರೆ. ಓಕೆ, ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಹೇಳಿದ್ದಾರೆ. ಹೂಸ್ ಬುಕ್ಸ್ ಆರ್ ದೀಸ್ ಅಂತ ಹೇಳ್ಬೋದು. ವೈಟ್ ಬುಕ್ಸ್ ಅಂತ ಹೇಳಕ್ ಬರಲ್ಲ, ವೆನ್ ಬುಕ್ಸ್ ಅಂತ ಹೇಳಕ್ ಬರಲ್ಲ, ವೇರ್ ಬುಕ್ಸ್ ಆರ್ ದೀಸ್ ಅಂತ ಅನ್ನಕ್ ಬರಲ್ಲ. ಸೊ ಹಾಗಾಗಿ ಹೂಸ್ ಬುಕ್ಸ್ ಆರ್ ದೀಸ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್, ದ ಪ್ಲೂರಲ್ ಫಾರ್ಮ್ ಆಫ್ ಮೌಸ್ ಈಸ್ ಮೈಸ್ ಅಂತ ಬರುತ್ತೆ ಸ್ನೇಹಿತರೆ, ಮೌಸಸ್ ಅಂತ ಬರಲ್ಲ. ಓಕೆನಾ? ಮೈಸ್. ಡೀಡ್ಸ್ ಅಂದ್ರೆ ನೋಡಿ, ಡೀಡ್ ಸ್ಪೀಕ್ಸ್ ಲೌಡರ್ ದೆನ್ ವರ್ಡ್ಸ್, ಕರೆಕ್ಟಾ? ಸೊ ಡೀಡ್ಸ್ ಅಂದ್ರೆ ಆಕ್ಷನ್ ಅಂತ, ಆಕ್ಷನ್ ಸ್ಪೀಕ್ಸ್ ಲೌಡರ್ ದೆನ್ ವರ್ಡ್ಸ್. ನಾವು ಯಾವ್ದೋ ಒಂದು ಸಿನಿಮಾ ನೋಡ್ತಾ ಇದೀವಿ ಅಂದ್ರೆ ಅವರ ಆಕ್ಟಿಂಗ್, ಈಗ ಕಾಮಿಡಿಯನ್ ಬರ್ತಾನೆ, ಸಾಧು ಕೋಕಿಲ್ ಅವರು ಅಥವಾ ಯಾರೋ ಸಮಥಿಂಗ್ ಕೋಮಲ್, ಈ ತರ ಕಾಮಿಡಿಯನ್ಸ್ ಬಂದಾಗ ನಾವು ಅವರ ಮಾತಿಗಿಂತ ಅವರ ಮಾಡುವಂತಹ ಆಕ್ಷನ್ ಅಥವಾ ಆಕ್ಷನ್ಗೆ ನಾವು ನಗ್ತೇವೆ. ಹಾಗಾಗಿ ಸೊ ಅವರ ಆಕ್ಷನ್ ಸ್ಪೀಕ್ಸ್ ಲೌಡರ್ ದೆನ್ ವರ್ಡ್ಸ್ ಅಂತ ಹೇಳ್ತೀವಿ. ಓಕೆ, ಹಾಗಾಗಿ ಇದಕ್ಕೆ ಡೀಡ್ಸ್ ಅಂದ್ರೆ ಆಕ್ಷನ್ ಅನ್ನುವಂಥದ್ದು. ನಂತರ ಬೀರ್ಬಲ್ ವಾಸ್ ಆನ್ ಇಂಟೆಲಿಜೆಂಟ್ ಮ್ಯಾನ್ ಅಂತ, ಇದರಲ್ಲಿ ಅಡ್ಜೆಕ್ಟಿವ್ ಹೇಳಿ ಅಂತ ಹೇಳ್ತದೆ. ನಾನು ಆವಾಗ್ಲೇನೆ ನಿಮ್ಗೆ ಹೇಳಿದೆ ಅಡ್ವರ್ಬ್ ಅಂದ್ರೆ ಏನು, ಅಡ್ಜೆಕ್ಟಿವ್ ಅಂದ್ರೆ ಏನು. ಯಾಕಂದ್ರೆ ಬೀರ್ಬಲ್ನ ಒಂದು ಗುಣವನ್ನ ಸೂಚಿಸ್ತಾ ಇದೆ. ಅವನು ಎಂತವನು ಅಂದ್ರೆ, ಬೀರ್ಬಲ್ ವಾಸ್ ಆನ್ ಇಂಟೆಲಿಜೆಂಟ್ ಮ್ಯಾನ್ ಅಂದ್ರೆ ಬುದ್ಧಿವಂತ ಮನುಷ್ಯ, ಬುದ್ಧಿವಂತಿಕೆಯನ್ನ ತೋರಿಸ್ತಾ ಇದೆ ಆ ಒಂದು ಪದ. ಹಾಗಾಗಿ ಇಂಟೆಲಿಜೆಂಟ್ ಅನ್ನುವಂಥದ್ದು ಅಡ್ಜೆಕ್ಟಿವ್ ಆಗಿದೆ. ನೆಕ್ಸ್ಟ್ ಪ್ರಶ್ನೆ ನಾವು ನೋಡೋಣ ಸ್ನೇಹಿತರೆ. ಓಕೆ, ಸೊ 20 ಪ್ರಶ್ನೆಗಳು ಇಂಗ್ಲಿಷ್ ನಲ್ಲಿ ಮುಗಿತು ಸ್ನೇಹಿತರೆ. ಓಕೆ, ಸೊ ನೀವು ಈಗ ಗಣಿತ ಪಾರ್ಟ್ ನ ನೀವು ನೋಡೋದಾದ್ರೆ, ಒಂದು ಟ್ರಸ್ಟ್, ಒಂದನೇ ಪ್ರಶ್ನೆ ನೋಡಿ, ಒಂದು ಟ್ರಸ್ಟ್ 165 ದಾನಿಗಳಿಂದ 135 ರೂಪಾಯಿಗಳನ್ನ ಸಂಗ್ರಹಿಸಿತು. ಒಂದು ವೇಳೆ ಟ್ರಸ್ಟ್ ಹಣವನ್ನು 5 ಶಾಲೆ ಮಧ್ಯೆ ಸಮನಾಗಿ ಹಂಚಿದರೆ ಪ್ರತಿಯೊಂದು ಶಾಲೆ ಪಡೆಯುವ ಹಣವೆಷ್ಟು ಅಂತ ಹೇಳಿದ್ದಾರೆ. ನೋಡಿ ಸ್ನೇಹಿತರೆ, 165 ಮಂದಿ ಇದ್ದಾರೆ, 135 ರೂಪಾಯಿ ಕೊಡ್ತಾರೆ ಅಂದ್ರೆ ಮೊದಲು ಇಂಟು ಮಾಡಿ
ಅದಾದ್ಮೇಲೆ ಬಂದಂತ ದುಡ್ಡನ್ನ ಡಿವೈಡ್ ಬೈ 5 ಮಾಡಿಬಿಡಿ, ನಿಮಗೆ ಸರಿಯಾದಂತ ಉತ್ತರ 4455 ಅಂದ್ರೆ 4455 ಬರುತ್ತೆ. ನೆಕ್ಸ್ಟ್ 3 ಡಜನ್ ಕಿತ್ತಳೆ ಹಣ್ಣುಗಳ ಬೆಲೆ ಬಂದು 144 ರೂಪಾಯಿ ಆಗುತ್ತೆ. ಹಾಗಾದ್ರೆ 3 ಕಿತ್ತಳೆ ಹಣ್ಣು ಬೆಲೆ ಎಷ್ಟು ಅಂತ ಕೇಳ್ತಿದ್ದಾರೆ. 3 ಡಜನ್ ಅಂದ್ರೆ ಎಷ್ಟು ನಿಮಗೆಲ್ಲ ಗೊತ್ತಿರಬೇಕು. ಒಂದು ಡಜನ್ಗೆ 12 ಪೀಸ್ ಅಥವಾ ಹಣ್ಣುಗಳು ಅಂತ ಹೇಳ್ತೀವಿ ನಾವು. ಅಂಥದ್ದು 3 ಡಜನ್ಗೆ 36 ಆಗತ್ತೆ. ಹಾಗಾಗಿ ನಾನೇನ್ ಮಾಡ್ತೀನಿ, ಅದನ್ನ 36 ಹಣ್ಣಿಗೆ ಎಷ್ಟಾಗತ್ತೆ ಅಂದ್ಬಿಟ್ಟು 144 ಬೈ 36ರಿಂದ ನೀವು ಭಾಗ ಮಾಡಿದ್ರೆ 4 ರೂಪಾಯಿ ಒಂದು ಹಣ್ಣು ಬೀಳುತ್ತೆ. ಹಾಗಾದ್ರೆ 3 ಹಣ್ಣಿಗೆ 12 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಓಕೆ, ಮುಂದಿನ ಪ್ರಶ್ನೆ ನೀವು ನೋಡೋದಾದ್ರೆ, ಚೌಕಾಕಾರದ ಮೈದಾನ 55 ಮೀಟರ್ ಉದ್ದವಿದೆ ಅಂತ ಹೇಳ್ತಿದ್ದಾರೆ. ಈಗ ನಿಮಗೆ ಗೊತ್ತಿರುವ ಹಾಗೆ ಅವ್ರು ಹೇಳ್ಬಿಟ್ರು ಚೌಕಾಕಾರ ಅಂತ ಹೇಳಿದ್ರು. ಅಂದ್ರೆ ಒಂದು ಚೌಕಾಕಾರ ಕೃತಿ ಅಂದ್ರೆ ನಿಮಗೆ ಗೊತ್ತಿರಬೇಕು, 4 ಕೂಡ ಸೈಡು ಒಂದೇ ಅಂತರ ಇರುತ್ತೆ, ಒಂದೇ ಉದ್ದ ಇರುತ್ತೆ. ಅಗಲ ಅಥವಾ ಉದ್ದ ಎರಡು ಸೇಮ್ ಆಗಿರುತ್ತೆ ಚೌಕಾಕಾರ ಅಂದ್ರೆ. ಹಾಗಾಗಿ ನಾನು ಪಕ್ಕದಲ್ಲಿ ಒಂದು ಸೊಲ್ಯೂಷನ್ ಮಾಡಿದೀನಿ ನೋಡಿ ಸ್ನೇಹಿತರೆ. ಏನಾಗಿದೆ, 55 ಮೀಟರ್ ಉದ್ದ ಇರುವಂತ ಒಂದು ಮೈದಾನ. ಹಾಗಾದ್ರೆ ಒಂದು ಸುತ್ತು ಸುತ್ತೋಕೆ ಆಕೆಗೆ 220 ಮೀಟರ್ ಆದ್ರೆ ಅಂಥದ್ದು 4 ಸುತ್ತು ಸುತ್ತಿದ್ರೆ ಆಕಿ ಟೋಟಲ್ ದೂರ ಎಷ್ಟು ಕ್ರಮಿಸಿದ್ಲು, ಎಷ್ಟು ಓಡಿದ್ಲು ಅಂತ ನೋಡಿದ್ರೆ ನಿಮಗೆ 880 ಮೀಟರ್ ಹಾಕಿ 4 ಸುತ್ತು ಸುತ್ತುವುದರ ಮುಖಾಂತರ ದೂರ ಚಲಿಸ್ತಾಳೆ. ನಂತರದಲ್ಲಿ 44ನೇ ಪ್ರಶ್ನೆ ನೀವು ನೋಡಿದ್ರೆ ಸ್ನೇಹಿತರೆ, 14ನೇ ಮಗ್ಗಿ ನೀವು ಬರ್ತಾ ಇದ್ರೆ 14 ಅನ್ನುವಂತ ಮಗ್ಗಿ ನಿಮಗೆ ಬಂದ್ರೆ 14 ಒಂದ್ಲೆ, 14 ಎರಡ್ಲೆ, 14 ಮೂರ್ಲೆ, 14 ನಾಲ್ಕಲೆ, 14 ಐದ್ಲೆ 70 ಸರಿಯಾದಂತಹ ಉತ್ತರ. ನೆಕ್ಸ್ಟ್ 8 ಬಂಡಲ್ ವೈರಿನ ಉದ್ದ ಅಂತ ಹೇಳಿದಾರೆ. 8 ಬಂಡಲ್ ವೈರ್ನ ನೀವು ಕನೆಕ್ಟ್ ಮಾಡಿ ಉದ್ದ ಮಾಡಿದ್ರೆ 320 ಮೀಟರ್ ಆದ್ರೆ ಒಂದು ಬಂಡಲಿನ ಉದ್ದ ಎಷ್ಟು ಅಂತ ಕೇಳ್ತಾರ. ಅಂದ್ರ ಡಿವೈಡ್ ಬೈ 8 ಮಾಡಿದ್ರೆ ಬಂದೋಯ್ತು ನಿಮಗೆ ಉತ್ತರ. 320 ಡಿವೈಡ್ ಬೈ 8 ಮಾಡಿದಾಗ ಒಂದು ಬಂಡಲ್ಗೆ 40 ಮೀಟರ್ ಅನ್ನುವಂಥದ್ದು ಸರಿಯಾದಂತಹ ಉತ್ತರ. ಓಕೆ, ಸೊ ಮುಂದಿನ ಪ್ರಶ್ನೆ ನೀವು ನೋಡಿದ್ರೆ ಫ್ರಾಕ್ಷನ್ ಅಲ್ಲಿ ಬರ್ತಾ ಇದೆ ಸ್ನೇಹಿತರೆ. ಓಕೆನಾ, ಇದರನ್ನ ನಿಮಗೆ ಮಾಡೋದು ಬೇಕಾಗಬೇಕು. ಇದರಲ್ಲಿ ಮಿಕ್ಸ್ಡ್ ಫ್ರಾಕ್ಷನ್ ಒಳಗಡೆ ಇದೆ. ಓಕೆನಾ, ಇದನ್ನ ಮೊದಲು ನೀವು ಮಿಕ್ಸ್ ಇದ್ದದನ್ನ ನಾರ್ಮಲ್ ಫ್ರಾಕ್ಷನ್ ಮಾಡಬೇಕು. ಅದಾದ್ಮೇಲೆ LCM ತಗೊಳ್ಬೇಕು. ತಗೊಂಡು ಸರಿಯಾಗಿ ನಿಮಗೆ ಫ್ರಾಕ್ಷನ್ ಬಿಡಿಸ್ಲಿಕ್ಕೆ ಬಂದ್ರೆ 100% ನಿಮಗೆ ಬಹಳ ಸಿಂಪಲ್ ಪ್ರಶ್ನೆ ಸ್ನೇಹಿತರೆ. ಇದನ್ನ ಈ ರೀತಿಯಾಗಿ ನೋಡ್ಕೊಳ್ಬೇಕಂದ್ರೆ ನೀವು ಟ್ರೈ ಮಾಡಿ ಒಂದ್ಸಾರಿ. ನಾನು ಒಂದು ತರ ಮಾಡಿದ್ದೀನಿ, ಇನ್ನೂ ಸಿಂಪಲ್ ಆಗಿ ನೀವು ಮಾಡಬಹುದು. ಓಕೆನಾ, ಇದು ಉತ್ತರ ಬಂದು 10 ಬರುತ್ತೆ ಸ್ನೇಹಿತರೆ. ಓಕೆ, ಮುಂದಿನ ಪ್ರಶ್ನೆ ನೀವು ನೋಡೋದಾದ್ರೆ, ಈ ನಂಬರ್ಗಳು 6 ನಂಬರ್ ಅದಾವ, ಮ್ಯಾಲ 6 ಕೆಳಗಡೆ 6 ಹಾಕ್ಬಿಟ್ಟು ಇಲ್ಲಿ ಕೂಡಿಸಿದೆ ನೋಡಿ. ಹಾಕಿ ಲಾಸ್ಟ್ ಇಂದ 2 ನಂಬರ್ ಆದ್ಮೇಲೆ ಚುಕ್ಕಿ ಇಡ್ರಿ, ಬಂದಂತ ಉತ್ತರನ ಟಿಕ್ ಮಾಡ್ರಿ, ಮುಗೀತು. ಡೆಸಿಮಲ್ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಅದಾದ್ಮೇಲೆ 48ನೇ ಪ್ರಶ್ನೆ ನೋಡೋದಾದ್ರೆ, ಬದಿಯ ಉದ್ದ ಅಂತ ಹೇಳಿದರೆ ಚೌಕಾಕಾರ ಆವಾಗ್ಲೇ ಬಂದಂತದ್ದೇ ಸೇಮ್. ಹಾಗಾದ್ರೆ ಇಲ್ಲಿ ಸುತ್ತಳತೆ ಎಷ್ಟು ಅಂತ ಕೇಳಿದಾರೆ. ಅಂದ್ರೆ ಒಂದ್ ಸುತ್ತಳತೆಪ್ಪ, ಒಂದ್ ರೌಂಡ್ ಬರಕ್ಕೆ ಎಷ್ಟು ಬೇಕು ಅದನ್ನ ನೀವು ನೋಡಿದ್ರೆ ಒಂದು ಸೈಡ್ 80 ಆದ್ರೆ ಅಂತದ್ದು 4 ಸೈಡ್ ನೋಡ್ಬೇಕಲ್ಲ. ಒಂದ್ ಸೈಡ್ 80 ಮತ್ತೆ 80 80 80 ಒಂದು ಚೌಕಾಕಾರ ಮಾಡಿದ್ರಿ ಪಕ್ಕದಲ್ಲಿ. ಅದ್ರ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗತ್ತೆ ಸುತ್ತಳತೆ ನೋಡಿದ್ರೆ 80 ಪ್ಲಸ್ 80 ಪ್ಲಸ್ 80 ಪ್ಲಸ್ 80 320 ಮೀಟರ್ ಬರುತ್ತೆ. ಓಕೆ, ಸೊ ಈ ರೀತಿಯಾಗಿ ಸಿಂಪಲ್ ಆಗಿ ನೋಡ್ಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸೇಮ್, ನಾನು ಆವಾಗಲೇ ಹೇಳಿದ್ನಲ್ವಾ, ಅದೇ ರೀತಿ ಮೇಲ್ಗಡೆ ಹಾಕ್ಬೇಕು. ಇದು 436142 ಮೈನಸ್ 37673 ಇದನ್ನ ಹಾಕಿಬಿಟ್ಟು 5 ಸಂಖ್ಯೆನ ಇಲ್ಲಿ 6 ಸಂಖ್ಯೆ ಒಳಗಡೆ ಹೆಂಗ್ ಕಳಿತೀರಿ ಅದೇ ರೀತಿ ಕಳೀರಿ. 2 ನಂಬರ್ ಆದ್ಮೇಲೆ ಏನ್ ಡೆಸಿಮಲ್ ಬರುತ್ತೆ ಅದನ್ನ ಹಾಕಿ ನಿಮಗೆ ಸರಿಯಾದಂತ ಉತ್ತರ ಎ ಬರುತ್ತೆ ಸ್ನೇಹಿತರೆ. ಒಂದು ಬ್ಯಾಗಿನ ಬೆಲೆ ಅಂತ ಹೇಳಿದ್ದಾರೆ 230. ಹಾಗಾದ್ರೆ 14 ಬ್ಯಾಗ್ಗಳ ಬೆಲೆ ಎಷ್ಟಾಗುತ್ತೆ ಅಂತ ಕೇಳ್ತಿದ್ದಾರೆ. ಓಕೆನಾ, ಸೊ ನೋಡಿ ಸ್ನೇಹಿತರೆ, ಏನಿಲ್ಲ, ಒಂದು ಬ್ಯಾಗಿಗೆ ಅಷ್ಟಾದ್ರೆ 14ಗೆ ಎಷ್ಟು, ಅದನ್ನ ಇಂಟು ಮಾಡಿಬಿಟ್ರೆ ನಿಮ್ಗೆ ಉತ್ತರ ಬರುತ್ತೆ 3220 ಅನ್ನುವಂಥದ್ದು ಸರಿಯಾದಂತಹ ಉತ್ತರ. ನೆಕ್ಸ್ಟ್ 51ನೇ ಪ್ರಶ್ನೆ, ಉಡುಪುಗಳನ್ನು ಸಿದ್ಧಪಡಿಸಲು ಫ್ಯಾಕ್ಟರಿಯೊಂದು ಪ್ರತಿದಿನ 3526 ಉಡುಪುಗಳನ್ನು ಸಿದ್ಧಪಡಿಸುತ್ತದೆ. ಹಾಗಾದ್ರೆ 23 ದಿನದಾಗ ಎಷ್ಟು ಅಂದ್ರೆ ಅದಕ್ಕೆ ಸೇಮ್ ಮ್ಯಾಲೆ ಹೆಂಗ್ ಮಾಡಿದ್ರೆ ಹಂಗೆ ಇದಕ್ಕೂ ಇಂಟು ಮಾಡಿಬಿಟ್ರೆ ಬಂದ್ಬಿಡುತ್ತೆ ನಿಮಗೆ ಉತ್ತರ. ಓಕೆನಾ,
ನಂತರದಲ್ಲಿ 52ನೇ ಪ್ರಶ್ನೆ ಇದೆ ಸ್ನೇಹಿತರೆ, ಸರಿಯಾಗಿ ನೋಡಿ. ವೃತ್ತದಲ್ಲಿ ವ್ಯಾಸ ಯಾವುದು ಅಂತ ಕೇಳಿದ್ದಾರೆ. ವ್ಯಾಸ ಅಂದ್ರೆ ಏನು ಅಂದ್ರೆ ಮಧ್ಯ ಬಿಂದು ಇರುತ್ತೆ ಸ್ನೇಹಿತರೆ. ಒಂದು ನೀವು ಸರ್ಕಲ್ ಮಾಡಿದ್ರೆ, ಓಕೆನಾ, ವೃತ್ತ ಮಾಡಿದ್ರೆ ಅದನ್ನ ಸೆಂಟರ್ ಪಾಯಿಂಟ್ ಇಟ್ಟು ತ್ರಿಜ್ಯ ಹಿಡ್ಕೊಂಡು ರೌಂಡ್ ಎಳಿತೀರಿ. ಆ ತ್ರಿಜ್ಯ ಏನು ಬರುತ್ತಲ್ವಾ, ಕೆಳಗಡೆ ಇಟ್ಟು ರೌಂಡ್ ಹೊಡಿಲಿಕ್ಕೆ ಮಾಡ್ತಿರಲ್ಲ, ಅದು OM ಅಂತ ಇದೆ ನೋಡಿ ಅಲ್ಲಿ. ಅದು ಬಂದು ನಿಮಗೆ ತ್ರಿಜ್ಯ ಆಗತ್ತೆ. ವ್ಯಾಸ ಅಂದ್ರೆ ಅದ್ರ 2 ಪಟ್ಟಿರುತ್ತೆ. ಕರೆಕ್ಟಾ? ಅಂದ್ರೆ OQ ಎಷ್ಟಿದೆ ಅಷ್ಟೇ OP ಇದೆ. ಹಾಗಾಗಿ PQ ಅನ್ನುವಂಥದ್ದು ವ್ಯಾಸ ಆಗಿರುತ್ತೆ ಇದರಲ್ಲಿ. ನೆಕ್ಸ್ಟ್ ಪ್ರಶ್ನೆ ನಾವು ನೋಡೋದಾದ್ರೆ ಸ್ನೇಹಿತರೆ, 53 ಈ ತ್ರಿಭುಜದಲ್ಲಿ ವಿಕರ್ಣ, ಹೈಪೋಟಿನಸ್, ಅಪೋಸಿಟ್, ಅಡ್ಜಸೆಂಟ್ ಅಂತ 3 ಪದಗಳು ಬರ್ತವೆ. ಓಕೆ, ಇದ್ರ ಬಗ್ಗೆ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಹೈಪೋಟಿನಸ್ ಅಂದ್ರೇನೆ ವಿಕರ್ಣ ಅಂತ. ಅಂದ್ರೆ ಇಲ್ಲಿ ನೋಡಿ, ಆಂಗಲ್ ಎಲ್ಲಿರುತ್ತೆ ಅದಕ್ಕೆ ಅಪೋಸಿಟ್ ಆಗಿ ಬರುವಂತದ್ದೇ ವಿಕರ್ಣ. ಓಕೆನಾ? ಆಂಗಲ್ ಎಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ಕೋನ 90 ಡಿಗ್ರಿ, ಅದಕ್ಕೆ ಅಪೋಸಿಟ್ ಇರುವಂತದ್ದು ಇದ್ರಿಗಿರುವಂತ ಲೈನ್ ಏನು ಬರುತ್ತೆ, ಅದು ಯಾವತ್ತಿಗೂ ವಿಕರ್ಣ ಆಗಿರುತ್ತೆ. ಹಾಗಾಗಿ PR ಅನ್ನುವಂಥದ್ದು ವಿಕರ್ಣ. ಅದೇ ರೀತಿ ಇಲ್ಲಿ ನೋಡಿ, ಆಯತಾಕಾರ ತೋಟದ ಉದ್ದ ಮತ್ತೆ ಅಗಲ ಕೊಟ್ಟಿದ್ದಾರೆ. 120 ಮತ್ತೆ 85 ಮೀಟರ್ ಕೊಟ್ಟಿದ್ದಾರೆ. ಹಂಗಾದ್ರೆ ಸುತ್ತಳತೆ ಎಷ್ಟು ಅಂತ ಹೇಳಿದರೆ ನಿಮಗೆ ನೋಡಿ, ಇದು ಸುತ್ತಳತೆ ಮೇಲೆ ಕೇಳ್ತಕ್ಕಂಥದ್ದು ಇದೊಂದು 3ನೇ ಪ್ರಶ್ನೆ ಅನ್ಸುತ್ತೆ ಸ್ನೇಹಿತರೆ, 20 ಪ್ರಶ್ನೆ ಒಳಗಡೆ. ಹಾಗೆ ಬಹಳ ಸಿಂಪ್ಲೆಸ್ಟ್ ಆಗಿರುತ್ತೆ. ಮಕ್ಕಳಿಗೆ ಒಂದು ಜ್ಞಾನ ಇರಬೇಕು ಅಷ್ಟೇ, ಅದು ಯಾವುದಕ್ಕೆ ಸಂಬಂಧಪಟ್ಟದ್ದು, ಯಾವ ರೀತಿಯಾಗಿ ಬಿಡಿಸಿದ್ರೆ ಇದು ಈ ಸಿಂಪಲ್ ಆಗಿ ಬರುತ್ತೆ ಅನ್ನುವಂಥದ್ದು ಅಷ್ಟೇ. ಅದನ್ನ ನಾವು ಮಕ್ಕಳಿಗೆ ಹೆಚ್ಚಾಗಿ ನಾವು ಪ್ರಾಕ್ಟೀಸ್ ಮಾಡಿಸ್ಬೇಕು. ಅಂದಾಗ 100% ನಿಮಗೆ ಬರುತ್ತೆ. ನೋಡಿ, ಆಯತಕಾರ ಅಂದ್ಮೇಲೆ ನಾನು ಆಯತಕಾರ ಒಂದು ಹಾಕೊಂಡೆ, ಉದ್ದ 120 ಮಾಡಿದೆ, 85 ಹಾಕಿದೆ. ಸೊ ಇವು 4 ಕೂಡಿಸ್ಬಿಡಿ, 410 ಬರುತ್ತೆ. ಅದೇ ಇದಕ್ಕೆ ಸುತ್ತಳತೆ ಆಗಿರುತ್ತೆ. ಓಕೆ, ಅದೇ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂದ್ರೆ ಏನ್ ಮಾಡ್ತೀರಾ, 120 ಇಂಟು 85 ಮಾಡ್ಬಿಟ್ರೆ ಮುಗೀತು. ಉದ್ದ 8, ಅಗಲ ಮಾಡಿದ್ರೆ ನಿಮಗೆ ವಿಸ್ತೀರ್ಣ ಬರುತ್ತೆ. ಹೆಂಗಾದ್ರೂ ಕೇಳಿ, ಪ್ರಶ್ನೆಗಳನ್ನ ಕೇಳಿಬಿಟ್ಟು ಮಾಡಬೇಕು. ಓಕೆನಾ? ನಂತರ 55ನೇ ಪ್ರಶ್ನೆ ನೀವು ನೋಡಿ, 4803ಕ್ಕೆ ಎಷ್ಟನ್ನು ಸೇರಿಸಿದಾಗ 9241 ಬರುತ್ತೆ ಅಂತ ಕೇಳ್ತಾರೆ. ನಮ್ಗೆ ಯಾವ್ದನ್ನ ಸೇರಿಸ್ಬೇಕಂತ 4 ಚೆಕ್ ಮಾಡೋದಕ್ಕಿಂತ ನೀವೇನ್ ಮಾಡ್ಬೇಕು, ಟೋಟಲ್ ಏನ್ ಕೊಟ್ಟಾನ ಅವನು 9241, ಅದರೊಳಗಡೆ 4803 ಮೈನಸ್ ಮಾಡಿಬಿಟ್ರೆ ಬರುವಂತ ಉತ್ತರನ ಟಿಕ್ ಮಾಡಿ. ಕರೆಕ್ಟ್ ಅಲ್ವಾ? ಇವೆರಡು ಸೇರಿಸಿದ್ರೆ ಅದು ಬರುತ್ತೆ. ಅದಕ್ಕೆ ಅದರಲ್ಲೇ ಇದನ್ನ ಯಾವ್ದಾದ್ರು ಒಂದನ್ನ ಕಳೆದ್ಬಿಟ್ರೆ ಮಿಕ್ಕಿರೋದು ಬರುತ್ತಲ್ಲ ನಿಮಗೆ ಉತ್ತರ. ಹಾಗಾಗಿ ಮೈನಸ್ ಮಾಡ್ತಕ್ಕಂಥದ್ದು ಮಾಡಿ. ಮತ್ತೆ ನೀವು ಯಾವ್ದು ಸೇರಿಸ್ಬೇಕಂತ ಎಲ್ಲವೂ ಸೇರಿಸಿ ಕೂತ್ಕೊಂಡ್ರೆ ಟೈಮ್ ಸಾಕಾಗಲ್ಲ ಮಕ್ಕಳೇ ನಿಮಗೆ. ಓಕೆ, ಮುಗೀತು. ನಂತರ ನಿಮಗೆ ಮುಂದಿನ ಪ್ರಶ್ನೆ, 6200 ಮೀಟರ್ಗಳನ್ನ ಕಿಲೋಮೀಟರ್ಗಳಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ನಿಮಗೆ ಗೊತ್ತಾಗಬೇಕು, ಒಂದು ಕಿಲೋಮೀಟರ್ಗೆ ಎಷ್ಟು ಮೀಟರ್ ಅಂತ ನಿಮಗೆ ಗೊತ್ತಿದ್ರೆ ಇದನ್ನ ಬಹಳ ಸಿಂಪಲ್ ಆಗಿ ನೀವು ಮಾಡ್ಬೋದು. ಕರೆಕ್ಟಾ? ಸೊ ಹೆಂಗ್ ಮಾಡ್ತೀರಿ, ಇಲ್ಲಿ ನೋಡಿ, 1 ಕಿಲೋಮೀಟರ್ಗೆ 1000 ಮೀಟರ್ಗಳು. ಹಾಗಾದ್ರೆ 6000ಕ್ಕೆ ಎಷ್ಟಾಗತ್ತೆ, 6 ಕಿಲೋಮೀಟರ್ ಆಗತ್ತೆ. ಮೇಲ್ಗಡೆ 200 ಐತೆ ಅಂದ್ರೆ 0.2 ಅಂತ ಇಡಬಹುದು. ಅಂದ್ರೆ 6.2 ಕಿಲೋಮೀಟರ್ ಅನ್ನುವಂಥದ್ದು ಸರಿಯಾದಂತ ಉತ್ತರ. ಡಿವೈಡ್ ಬೈ 1000 ಮಾಡಿದ್ರೆ ನಿಮಗೆ ಉತ್ತರ ಸಿಗುತ್ತೆ ಸ್ನೇಹಿತರೆ. ಓಕೆ, ಸೊ ಅದಾದ್ಮೇಲೆ 57ನೇ ಪ್ರಶ್ನೆ ನೋಡಿ, 1260 ಡಿವಿಷನ್ ಆಫ್ 18. ಅದನ್ನ ಮಾಡಿ ಭಾಗಾಕಾರ ಮಾಡಿಬಿಟ್ರೆ ನಿಮಗೆ 18 ಒಂದ್ಲೆ 18 7 ಬರುತ್ತೆ. ಒಂದು 0 ಹೆಚ್ಚಿಗೆ ಇರುತ್ತೆ, ಅದನ್ನ ಆ ಕಡೆ ಹಾಕೊಂಡು ಕ್ಯಾನ್ಸಲೇಷನ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಬರುತ್ತೆ. ಉತ್ತರ ಬಂದು 70. ಕೆಳಗಿನಗಳಲ್ಲಿ ವಿಶಾಲ ಕೋನ ಯಾವುದು ಅಂತ ಕೇಳಿದ್ದಾರೆ. ಈಗ ನೋಡಿ ಸ್ನೇಹಿತರೆ, 75ಕ್ಕಿಂತ ಕಡಿಮೆ ಬರುವಂತ ಕೋನಗಳು ಎಲ್ಲವೂ ಲಘು ಕೋನ. ಈಗ 75 ಅಂದ್ರೆ 90 ಒಳಗಡೆ ಬರುವಂತವು. ಈಗ ಇದು 75 ತೋರಿಸ್ತಾ ಇದೆ ಅಂದ್ರೆ ಲಘು ಕೋನ. ಈಗ 180 ಅಂದ್ರೆ ಸಮಕೋನ, ಸ್ಟ್ರೈಟ್ ಲೈನ್. ನಂತರ 90 ಡಿಗ್ರಿ ಅಂದ್ರೆ ಲಂಬ ಕೋನ. ಅದನ್ನ ದಾಟಿದ್ರೆ ನಿಮಗೆ ವಿಶಾಲ ಕೋನ ಬರುತ್ತೆ. 145 ಅನ್ನುವಂಥದ್ದು ವಿಶಾಲ ಕೋನ ಆಗುತ್ತೆ. ಹಾಗಾಗಿ ನಿಮ್ಮ ಉತ್ತರ 145. ಓಕೆ, ಸೊ ಇದನ್ನ ಸರಿಯಾಗಿ ಕೋನಗಳ ಬಗ್ಗೆ ಜಾಮೆಟ್ರಿನ ಸರಿಯಾಗಿ ಓದಬೇಕು. ನಂತರ 59ನೇ ಪ್ರಶ್ನೆ ನೀವು ನೋಡೋದಾದ್ರೆ, ವೃತ್ತದಲ್ಲಿ ಬಣ್ಣ ಬಳಿದ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ ಅಂತ ಹೇಳ್ತಾರೆ. ಮೊದಲು ನೀವು ಈ ಚಿತ್ರ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಮಕ್ಕಳೇ. ಎಷ್ಟೋ ಜನ 1/6 ಅಂತ ಹಾಕ್ಬಿಡ್ತೀರಿ.
ಯಾಕೆ ಒಂದು ಕರ್ಗ ಬ್ಲಾಕ್ ಮಾಡಿದಾರಲ್ಲ ಸರ್, ಅದು ಒಂದು, ಅದ್ರ ಮಗ್ಲು ಒಂದು, ಅದ್ರ ಮಗ್ಲು ಒಂದು, ಮತ್ತೆ ದೊಡ್ಡದೊಂದು ಬ್ಲಾಕ್ ಮಾಡಿದ ಅಪೋಸಿಟ್ ಇದೆಯಲ್ಲ ಅದು ಒಂದು. ಮತ್ತೆ ಎಲ್ಲ ಚೆಕ್ ಮಾಡಿದ್ರೆ ಸರ್ ಬರುವಂತದ್ದೇ 6 ಪೀಸು, ಅದ್ರಲ್ಲಿ ಒಂದು ಮಾಡಿದ್ದಾರೆ ಅಂದ್ಬಿಟ್ಟು ಹಾಕಿ ತಪ್ಪು ಮಾಡ್ಕೊಂಡ್ಬಿಡ್ತೀರಿ. ಅದರ ಅಳತೆ ನೋಡ್ಬೇಕು ನೀವು. ಓಕೆ, ಆ ಬ್ಲಾಕ್ ಮಾಡಿರೋದ್ರಲ್ಲಿ ಎರಡಿದಾವೆ. ಈಗ ಈ ವೈಟ್ಗಳು ಇರೋದು ಆ ಕಡೆ ಇದಾವಲ್ಲ, ಎರಡು ಒಂದೊಂದು ಇದಾವೆ. ಈ ಕಡೆ ಅದು ಬ್ಲಾಕ್ ಕಲರ್ ಮಾಡಿರುವಂತ ಅಪೋಸಿಟ್ ಎರಡಿದಾವೆ. ಅದನ್ನ ಸರಿಯಾಗಿ ಕಟ್ ಮಾಡಿದ್ರೆ, ಇನ್ನೊಂದು ಲೈನ್ ಕಟ್ ಮಾಡಿದ್ರೆ ಬರುತ್ತೆ ನಿಮಗೆ 2 ಪೀಸ್ ಅಲ್ಲಿ. ಹಾಗಾಗಿ ಟೋಟಲ್ 8 ಪೀಸ್ ಇದಾವೆ. ಅದರಲ್ಲಿ 2 ಪೀಸ್ ನ ಕಲರಿಂಗ್ ಮಾಡಿರೋದ್ರಿಂದ 2/8, 8ರೊಳಗೆ 2 ಕಲರ್ ಮಾಡಿದ್ದಾರೆ ಅಂತ ತೋರಿಸ್ಬೇಕು. ನೀವು ಕ್ಯಾನ್ಸಲೇಷನ್ ಮಾಡಿದ್ರೆ 2 ಒಂದಲೇ 2 4ಲೇ 8, ಅಂದ್ರೆ 1/4 ಅನ್ನುವಂಥದ್ದು ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಸ್ನೇಹಿತರೆ, ಮುಂದಿನ ಒಂದು ಪ್ರಶ್ನೆ ನೀವು ನೋಡೋದಾದ್ರೆ 3/10 ದಶಮಾಂಶ ರೂಪದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಇದಕ್ಕೆ 3/10 ಅಂತಂದ್ರೆ 1 0 ಐತೆ ಸ್ನೇಹಿತರೆ. ಒಂದು ಸಂಖ್ಯೆಯನ್ನ ನೀವು ಡೆಸಿಮಲ್ ಆದ್ರೆ, ಅಂದ್ರೆ ದಶಮಾಂಶ ಆದ್ಮೇಲೆ ಆ ಸಂಖ್ಯೆಯನ್ನ ಬರಿಬೇಕು. ಓಕೆನಾ? ಅದಕ್ಕೆ ಉತ್ತರ ನಾನು ಮಾಡಿದೀನಿ ನೋಡಿ. ಈಗ 3/10 ಇದ್ರೆ 0.3 ಆಗತ್ತೆ. ಮತ್ತೆ 3/100 ಆದ್ರೆ 0.03, ಅಂದ್ರೆ 3ರ ಮುಂದೆ 0 ಇದೆ ಅಂತ ನಾವು ಅನ್ಕೊಳ್ಬೇಕು. ಅಂದಾಗ 0 3ಅನ್ನ ಎತ್ತಿಬಿಟ್ಟು ದಶಮಾಂಶ ಆದ್ಮೇಲೆ ಹಾಕ್ಬೇಕು. ಅದೇ ಕೆಳಗಡೆ 3 0 ಬಂದ್ರೆ 3/1000 ಇದ್ರೆ ನೀವು ಅಲ್ಲಿ ಏನ್ ಮಾಡ್ಕೊಳ್ಬೇಕು, 0.003, ಅಂದ್ರೆ 3 ಸಂಖ್ಯೆ ಆ ಕಡೆ ಹೊರಟೋಗ್ಬೇಕು. ಯಾವ ಕಡೆ? ನಿಮಗೆ ದಶಮಾಂಶ ಆದ್ಮೇಲೆ ಬಲಭಾಗಕ್ಕೆ ಜಂಪ್ ಆಗತ್ತೆ. ಯಾವುದೇ ಸಂಖ್ಯೆಗೆ ಒಂದು ಅಂಕಿಯನ್ನ ಡಿವೈಡ್ ಮಾಡಿದಾಗ ಎಲ್ಲಾ ಸಂಖ್ಯೆಗಳು ಡೆಸಿಮಲ್ ಆ ಕಡೆ ಹೋಗ್ತವೆ, ಸಣ್ಣದಾಗ್ತಾ ಹೋಗುತ್ತೆ. ಅದೇ ನಿಮಗೆ ಇಂಟು ಮಾಡ್ತಾ ಹೋದ್ರೆ ಯಾವುದೇ ಸಂಖ್ಯೆಗೆ ಅದು ದೊಡ್ಡದಾಗತ್ತೆ. ಈಗ ನೋಡಿ 6 ಅಂತ ಇದೆ ನಂಬರ್, ಅದಕ್ಕೆ ನೀವು ಜನರಲ್ ಆಗಿ ವಿಚಾರ ಮಾಡಿ. 6/2 ಮಾಡಿದ್ರೆ ಸಂಖ್ಯೆ 6 ಇದ್ದಿದ್ದು 3 ಆಗತ್ತೆ. ಏನ್ ಮಾಡ್ತೀರಿ? ಭಾಗಾಕಾರ ಮಾಡಿದ್ರೆ ಭಾಗ ಹೊಡಿತೀರಿ ಅದನ್ನ, ಅಂದಾಗ ಸಣ್ಣದಾಗತ್ತೆ. ಅದೇ ನೀವು ಇಂಟು ಮಾಡಿದ್ರೆ ಅದರ ಡಬಲ್ ಆಗುತ್ತೆ. 6 × 2 ಮಾಡಿದ್ರೆ 12 ಬರುತ್ತೆ, 6/2 ಮಾಡಿದ್ರೆ 3 ಬರುತ್ತೆ. ಅರ್ಥ ಆಗ್ತಿದ್ಯಾ? ಹಾಗಾಗಿ ದಶಮಾಂಶ ಬರೆಯೋದು ಬಹಳ ಸಿಂಪಲ್. ನಿಮಗೆ 10, 100, 1000, 10,000, 1,00,000 ಏನಾದ್ರೂ ಕೊಡ್ಲಿ, ನಿಮಗೆ ದಶಮಾಂಶ ಬರೆಯೋದು ಬಹಳ ಸಿಂಪಲ್ ಆಗಿ ಬರಿಬಹುದು. ನಾನು ಇಲ್ಲಿ 3 ತೋರಿಸಿದ್ದೀನಿ ಮಕ್ಕಳೇ. ಇದನ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡಿ ಈಸಿಯಾಗಿ ನೀವು ಬರಿಬಹುದು. ಓಕೆನಾ? ಇದಿಷ್ಟು ಗಣಿತಕ್ಕೆ ಸಂಬಂಧಪಟ್ಟಂತೆ 20 ಪ್ರಶ್ನೆಗಳು ಸ್ನೇಹಿತರೆ. ನೆಕ್ಸ್ಟ್ ನಾವು ನೋಡೋಣ. ಓಕೆನಾ? ಯಾವುದು? ವಿಜ್ಞಾನ ಭಾಗಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳ ಬಗ್ಗೆ ನಾವು ನೋಡೋಣ. ಓಕೆ, ಅದೇ ರೀತಿಯಾಗಿ ಸ್ನೇಹಿತರೆ, ಇಲ್ಲಿವರೆಗೂ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರುವಂತವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ಇನ್ಫಾರ್ಮೇಶನ್ ನಮ್ಮ ಒಂದು ಚಾನೆಲ್ ಮುಖಾಂತರ ಎಲ್ಲಾ ವಸತಿ ಶಾಲೆಗಳ ಬಗ್ಗೆ ಮಾಹಿತಿ ಕೊಡ್ತಿರ್ತೇನೆ. ಜೊತೆಗೆ ನಮ್ಮ ಒಂದು ಸಿರಿ ನವೋದಯ ಕೋಚಿಂಗ್ ಕ್ಲಾಸಸ್ ಇದೆ. ಓಕೆನಾ? ರೆಗ್ಯುಲರ್ ಇರುತ್ತೆ, ಮತ್ತೆ ಬೇಸಿಗೆ ಶಿಬಿರ ಕೂಡ ಇರುತ್ತೆ. ನಿಮ್ಮ ಮಕ್ಕಳು ಯಾರಾದರೂ ಆಸಕ್ತಿ ಇದ್ದಂತ ಪಾಲಕರಿದ್ರೆ, ಇಲ್ಲ ನಿಮ್ಮ ಮಕ್ಕಳಿಲ್ಲ ಅಂದ್ರೆ ನಿಮ್ಮ ಯಾರೋ ಸ್ನೇಹಿತರ ಮಕ್ಕಳು ಅಥವಾ ನಿಮ್ಮ ರಿಲೇಟಿವ್ಸ್ ಅಲ್ಲಿ ಯಾರು ಇದ್ರೆ ನಮ್ಮ ಒಂದು ತರಬೇತಿ ಕೇಂದ್ರವನ್ನ ರೆಫರ್ ಮಾಡಿ. ಓಕೆ, ಒಳ್ಳೆ ಶಿಕ್ಷಣ ಪಡಿಬಹುದು ಮಕ್ಕಳು. ಅದೇ ರೀತಿಯಾಗಿ ಆ ತರ ಮಕ್ಕಳೇನಾದ್ರು ಇದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ. ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಓಕೆ, ವಿಜ್ಞಾನ ಭಾಗಕ್ಕೆ ನೀವು ನೋಡೋದಾದ್ರೆ ಅತ್ಯಂತ ಹಗುರವಾದ ಮೂಲ ವಸ್ತು ಅಂತ ಕೇಳಿದ್ದಾರೆ. ಓಕೆ, ಅತ್ಯಂತ ಹಗುರವಾಗಿರ್ತಕ್ಕಂಥ ಮೂಲ ವಸ್ತು ನೀವು ನೋಡೋದಾದ್ರೆ ಜಲಜನಕ. ಓಕೆನಾ? ಜಲಜನಕ ಅನ್ನುವಂಥದ್ದು ಬಹಳಷ್ಟು ಹಗುರ ಇರುತ್ತೆ. ಹಾಗಾಗಿ ನಾವೇನ್ ಹೇಳ್ತೀವಿ? ಲೈಟೆಸ್ಟ್ ಎಲಿಮೆಂಟ್ ಅಥವಾ ಹಗುರವಾದ ವಸ್ತು ಅಂದ್ರೆ ಜಲಜನಕ. ನೀವು ಇಂಗ್ಲಿಷ್ ನಲ್ಲಿ ನೋಡೋದಾದ್ರೆ ಹೈಡ್ರೋಜನ್ ಅನ್ನುವಂಥದ್ದು ಲೈಟೆಸ್ಟ್ ಎಲಿಮೆಂಟ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಮುಂದಿಂದು ಓಜೋನ್ ನ ಅಣುಸೂತ್ರ ಅಂದ್ರೆ O3, ಟ್ರೈ ಆಕ್ಸಿಜನ್ ಅಂತ ಕರೀತಾರೆ ಇದಕ್ಕೆ. ಅಂದ್ರೆ 3 ಆಕ್ಸಿಜನ್ಗಳು ಸೇರಿ ಒಂದು ಓಜೋನ್ ಆಗಿ ಮಾರ್ಪಾಡಾಗತ್ತೆ. ಓಕೆ, ಹಾಗಾಗಿ ಇದರ ಅಣುಸೂತ್ರ ಬಂದು ಏನ್ ಬರುತ್ತೆ? O3. ಅದೇ ನೀರಿಂದು ನೀವು ನೋಡೋದಾದ್ರೆ H2O ಅಂತ ಹೇಳ್ತೀವಿ. ಕಾರ್ಬನ್ ಡೈಆಕ್ಸೈಡ್ ಇದ್ರೆ ಏನಾಗತ್ತೆ?
ನೋಡ್ಬೇಕು ಅದನ್ನ. ಓಕೆನಾ? ಸರಿಯಾಗಿ CO2 ಬಂದು ಕಾರ್ಬನ್ ಡೈಆಕ್ಸೈಡ್. ಇದನ್ನ ಮೊಲಿಕ್ಯುಲರ್ ಫಾರ್ಮುಲಾಸ್ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ಅಣುಸೂತ್ರ ಅಂತ ಹೇಳ್ತೀವಿ. ಓಕೆ. ಸೊ ಮುಂದಿನ ಪ್ರಶ್ನೆ ನೀವು ನೋಡೋದಾದ್ರೆ, ಮರುಭೂಮಿಯ ಗುಲಾಬಿ ಗಿಡದ ಬೀಜಗಳನ್ನು ಡ್ಯಾಶ್ ಹರಡುತ್ತದೆ. ಈಗ ಮರುಭೂಮಿ ಇದೆ, ಅದರೊಳಗಡೆ ಡೆಸರ್ಟ್ ಅಲ್ಲಿ ಈಗ ರೋಸ್ ಪ್ಲಾಂಟ್ಸ್ ಇರ್ತವೆ. ಓಕೆನಾ? ಅದರ ಬೀಜಗಳನ್ನ ಹರಡ್ತಕ್ಕಂಥದ್ದು ಯಾವುದು ಅಂತ ನೀವು ನೋಡ್ಬೇಕು. ಯಾವ ರೀತಿ ಆಗತ್ತೆ? ಪ್ರಾಣಿಗಳು ತಗೊಂಡೋಗ್ಬಿಟ್ಟು ಹಾಕ್ತಾವ? ಇಲ್ಲ. ನೀರು ಎಲ್ಲಿ ಬರುತ್ತೆ? ಅದಕ್ಕೆ ನೀರು ಇಲ್ಲದೆ ಇರೋ ಪ್ರದೇಶ ಅನ್ನೋದಕ್ಕೆ ಅದಕ್ಕೆ ಗುಡುಗಾಡು, ಡೆಸರ್ಟ್ ಅಂತ ನಾವು ಹೇಳುವಂಥದ್ದು, ಮರುಭೂಮಿ ಅಂತ ಹೇಳುತ್ತದೆ. ಹಾಗಾಗಿ ಇದು ಏನಾಗತ್ತೆ ಗೊತ್ತಾ? ಗುಲಾಬಿ ಗಿಡ ಟೆಂಪರೇಚರ್ ಜಾಸ್ತಿ ಆಗಿ ಅದು ಏನಾಗತ್ತೆ? ಎಕ್ಸ್ಪ್ಲೋಷನ್ ಆಗತ್ತೆ, ಬ್ಲಾಸ್ಟ್ ಆಗತ್ತೆ. ಆಗ ಅದು ಕೆಳಗಡೆ ಬಿದ್ದಂತಹ ಸೀಡ್ಸ್ ಅಥವಾ ಬೀಜಗಳು ಏನಾಗತ್ತೆ? ಗಾಳಿ ಮುಖಾಂತರ ಹರಡ್ತವೆ. ಹಾಗಾಗಿ ಗಾಳಿ ಎನ್ನುವಂಥದ್ದು ಸರಿಯಾದಂತಹ ಉತ್ತರ. ನಂತರದಲ್ಲಿ ಮುಂದಿನ ಪ್ರಶ್ನೆ ನೀವು ನೋಡೋದಾದ್ರೆ ಸ್ನೇಹಿತರೆ, ಸಿರಿಧಾನ್ಯಕ್ಕೆ ಉದಾಹರಣೆ. ಸಿರಿಧಾನ್ಯಕ್ಕೆ ಅಂತ ಬಂದ ತಕ್ಷಣನೇ ಇನ್ನೊಂದು ಪ್ರಶ್ನೆ ಕೂಡ ಬರುತ್ತೆ ಸ್ನೇಹಿತರೆ. ಸಿರಿಧಾನ್ಯ ಏನಾಗುತ್ತೆ? ಬರಗಾಲದ ಮಿತ್ರರು ಅಂತ ಕೂಡ ನಾವು ಕರಿತೇವೆ. ಸಿರಿಧಾನ್ಯಕ್ಕೆ ಬರಗಾಲದ ಮಿತ್ರರು ಅಂತ ಕೇಳಿದ್ರೆ ನೀವ್ ಹೇಳ್ಬೇಕು ಸಿರಿಧಾನ್ಯ ಅಂದ್ಬಿಟ್ಟು. ರೈತನ ಮಿತ್ರ ಎರೆಹುಳ. ಓಕೆ, ಇಂಥ ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ಸೊ ಸಿರಿಧಾನ್ಯಕ್ಕೆ ಉದಾಹರಣೆ ನೀವು ನೋಡೋದಾದ್ರೆ, ಸಿರಿಧಾನ್ಯಗಳು ಅಂದ್ರೆ ಬರಗಾಲದ ಮಿತ್ರರು. ಯಾಕಂತೀವಿ ಅಂದ್ರೆ ನೀರಿಲ್ಲ ಅಂದ್ರೂ ಕೂಡ ಬೆಳೀತೈತೆ ಅದು. ಹಾಗಾಗಿ ಇದನ್ನ ಬರಗಾಲದ ಮಿತ್ರರು ಅಂತ ಹೇಳ್ತೀವಿ. ಜೋಳ ಬಂದು ಇದಕ್ಕೆ ಸರಿಯಾದಂತ ಉತ್ತರ. ಶೇಂಗಾ, ತೊಗರಿ, ಎಳ್ಳು ಆದ್ರೆ ಕಂಪಲ್ಸರಿ ನೀರ್ ಬೇಕೇ ಬೇಕಾಗುತ್ತೆ ಸ್ನೇಹಿತರೆ. ಜೋಳಕ್ಕೆ ನಾವು ಸಿರಿಧಾನ್ಯ ಅಂತ ಹೇಳ್ತೇವೆ. ಓಕೆನಾ? ಜೋಳ, ಗೋಧಿ. ಓಕೆನಾ? ಸೊ ಇವೆಲ್ಲ ಸಿರಿಧಾನ್ಯಗಳಲ್ಲಿ ಬರ್ತದೆ. ನೆಕ್ಸ್ಟ್, ಹೊಗೆ. ಇದು ಡ್ಯಾಶ್ ರೂಪದ ದ್ರವವಾಗಿದೆ ಅಂತಂದ್ರೆ ಗೊತ್ತಾಗತ್ತಲ್ಲ. ಹೊಗೆ ಅಂದ್ರೆ ಅನಿಲ, ಮುಗಿದೋಗುತ್ತೆ. ಘನ ಅಂದ್ರೆ ಗಟ್ಟಿಯಾಗಿರುತ್ತಾ? ದ್ರವ ಅಂದ್ರೆ ನೀರ? ಇಲ್ಲ. ಸೊ ಎಷ್ಟೊತ್ತಿದ್ರು ಹೊಗೆ ಅಂದ್ರೆ ಗಾಳಿ ರೂಪದಲ್ಲಿ ಇರುತ್ತೆ. ಹಾಗಾಗಿ ಅನಿಲ ಅಂತ ನೀವು ಹೇಳ್ಬೋದು ಸ್ನೇಹಿತರೆ. ಮುಂದಿನ ಪ್ರಶ್ನೆ ನೀವು ನೋಡೋದಾದ್ರೆ, ಹಸಿರುವನ್ನು ಪುಸ್ತಕದ ಕರ್ತೃ. ಇದನ್ನು ಬರೆದಂತ ಲೇಖಕರು ಯಾರು? ಆಥರ್ ಯಾರು ಅಂತ ನೋಡಿದ್ರೆ, ಇದು ಈ ಪ್ರಶ್ನೆ ಸಾಕಷ್ಟು ಬಾರಿ ಇದು ರಿಪೀಟ್ ಆಗಿದೆ ಸ್ನೇಹಿತರೆ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. BGL ಸ್ವಾಮಿ ಅಂದ್ಬಿಟ್ಟು ಇದನ್ನ ನೀವು ಸರಿಯಾಗಿ ಉತ್ತರ ಕೊಡಬೇಕು. ಸಸ್ಯಗಳು ದ್ಯುತಿ ಸಂಶ್ಲೇಷಣೆಯಲ್ಲಿ ಉಪಯೋಗಿಸುವ ಶಕ್ತಿ. ಓಕೆ, ಫೋಟೋಸಿಂಥಸಿಸ್ ಅಂದ್ರೆ ಸಸ್ಯಗಳು ತಮ್ಮ ಆಹಾರ, ತಮಗೆ ಬೇಕಾದಂತ ಆಹಾರನ್ನ ತಾವೇ ರೆಡಿ ಮಾಡ್ಕೊಳ್ಳುತ್ತೆ. ಅಂತ ಕ್ರಿಯೆಗೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಹೇಳ್ತೀವಿ. ಆ ಕ್ರಿಯೆ ನಡೆಸುವಾಗ ಯಾವ ಶಕ್ತಿ ಉಪಯೋಗ ಮಾಡುತ್ತಂದ್ರೆ ಸೌರ ಶಕ್ತಿ, ಸನ್ಲೈಟ್ ಉಪಯೋಗ ಮಾಡುತ್ತೆ. ಓಕೆನಾ? ಸನ್ಲೈಟು, ಕಾರ್ಬನ್ ಡೈಆಕ್ಸೈಡ್, ನಂತರದಲ್ಲಿ ಯಾವುದು? ಕ್ಲೋರೋಫಿಲ್, ನಂತರದಲ್ಲಿ ವಾಟರ್. ಇದಿಷ್ಟು ಯೂಸ್ ಮಾಡಿಕೊಂಡು ಆಹಾರನ ತಯಾರು ಮಾಡ್ಕೊಳ್ಳುತ್ತೆ ಸಸ್ಯಗಳು. ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹ ನೀವು ನೋಡೋದಾದ್ರೆ ಜೂಪಿಟರ್ ಅಂತ ಹೇಳ್ತೀವಿ. ಗುರು ಗ್ರಹ ಅನ್ನುವಂಥದ್ದು ದೊಡ್ಡ ಗ್ರಹವಾಗಿದೆ. ಅತಿ ಚಿಕ್ಕ ಗ್ರಹ ಅಂತ ನೀವು ನೋಡಿದ್ರೆ ಮರ್ಕ್ಯೂರಿ ಆಗಿರುತ್ತೆ. ಓಕೆನಾ? ಹಸುವಿನ ಸರಾಸರಿ ಜೀವಿತಾವಧಿ ಮ್ಯಾಕ್ಸಿಮಮ್ ಸ್ನೇಹಿತರೆ ನಿಮಗೆ 20 ವರ್ಷ ಅಂತ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಅದನ್ನೇ ಟಿಕ್ ಮಾಡಿ. ಇದರ ಜೀವಿತಾವಧಿ ಮ್ಯಾಕ್ಸಿಮಮ್ ಅಂದ್ರೆ 20ರಿಂದ 30 ಒಳಗಡೆ. ಈಗೆಲ್ಲ ಇತ್ತೀಚೆಗೆಲ್ಲ ಏನಾಗಿದೆ, 20, 18ರಿಂದ 20 ಅಥವಾ 22 ಮ್ಯಾಕ್ಸಿಮಮ್ ಬರೋದು. ಹಾಗಾಗಿ 20 ವರ್ಷಗಳನ್ನ ನೀವು ಟಿಕ್ ಮಾಡಿ. ಓಕೆ, ಕಬ್ಬು ಯಾವ ಜಾತಿಗೆ ಸೇರಿದೆ? ಏಕವಾರ್ಷಿಕ ಅಂದ್ರೆ ಒಂದು ವರ್ಷಕ್ಕೆ ಬರ್ತಕ್ಕಂಥ ಬೆಳೆ ಆಗಿದೆ ಅದು. ಹಾಗಾಗಿ ಏಕವಾರ್ಷಿಕ ಸಸ್ಯ ಅಂತ ನಾವು ಹೇಳ್ತೇವೆ. ತಾಮ್ರ ಯಾವ ಸ್ಥಿತಿಯ ದ್ರವ್ಯವಾಗಿದೆ ಅಂದ್ರೆ ಘನ ಸ್ಥಿತಿಯ ದ್ರವ್ಯ. ತಾಮ್ರ ಯಾವ ರೀತಿ ಇರುತ್ತೆ? ಗಟ್ಟಿಯಾಗಿರುತ್ತೆ. ಓಕೆ, ಅದನ್ನ ಕಾಯಿಸಿದ್ರೆ ನೀರಾಗತ್ತೆ. ಹೌದಾ? ದ್ರವ್ಯಕ್ಕೆ ಇದಾಗತ್ತೆ. ಬಟ್ ಅದು ಯಾವುದು ಅಂತ ಕೇಳಿದ್ರೆ ನಿಮಗೆ ದ್ರವ ಬೇರೆ, ದ್ರವ್ಯ ಬೇರೆ. ದ್ರವ್ಯ ಅಂದ್ರೆ ವಸ್ತು. ಯಾವ ಸ್ಥಿತಿಯ ದ್ರವ್ಯ ನೋಡಿ, ಇಲ್ಲಿ ಕನ್ಫ್ಯೂಸ್ ಆಗಿಬಿಟ್ಟು ದ್ರವ ಅಂತ ಹಾಕ್ಬಿಡ್ತೀರಾ ಮಕ್ಕಳೇ. ತಾಮ್ರ ಬಂದು ಯಾವ ಸ್ಥಿತಿಯ ದ್ರವ್ಯ? ದ್ರವ್ಯ ಅಂದ್ರೆ ವಸ್ತು, ದ್ರವ ಅಲ್ಲ. ದ್ರವಕ್ಕೂ ದ್ರವ್ಯಕ್ಕೂ ವ್ಯತ್ಯಾಸ ಇದೆ ಸ್ನೇಹಿತರೆ. ನಿಮ್ಮ ಮಕ್ಕಳಿಗೆ ಇದನ್ನು ಸರಿಯಾಗಿ ಅರ್ಥ ಮಾಡಿ ಹೇಳಿಸ್ಬೇಕು. ದ್ರವ್ಯ ಅಂದ್ರೆ ಅದರ ರೂಪ, ವಸ್ತು ಯಾವ ರೀತಿ ಕಾಣುತ್ತೆ ನಮಗೆ. ಓಕೆ, ಘನ ರೂಪದ್ದದು. ಸೋಡಿಯಂ ಕ್ಲೋರೈಡ್ ಒಂದು ಸಂಯುಕ್ತ ವಸ್ತು. ಓಕೆನಾ? ಸಂಯುಕ್ತ ವಸ್ತು.
ಓಕೆ, ಮುಂದಿನ ಪ್ರಶ್ನೆ, ಸಿ ಜೀವಸತ್ವ ಕೊರತೆಯಿಂದ ಬರುವ ರೋಗ. ಸಿ ಇಂದ ಕೇಳಿದರೆ, ಸಿ ಅಂದ್ರೆ ನಿಮಗೆ ಗೊತ್ತಿರಬೇಕು ಜೀವಸತ್ವ. ಸಿ ಅಂದ್ರೆ ಇದರಿಂದ ಬರ್ತಕ್ಕಂಥ ರೋಗ ಬಂದು ಸ್ಕರ್ವಿ. ಓಕೆನಾ? ಸೊ ಅದೇ ನಿಮಗೆ ರಾತ್ರಿ ಕುರುಡು ಬರುವಂತದ್ದು ಯಾವುದು, ನೈಟ್ ಬ್ಲೈಂಡ್ನೆಸ್ ಬಂದು, ಓಕೆನಾ, ಅದು ಬರೋದು ವಿಟಮಿನ್ ಸಿ ಅಥವಾ ಜೀವಸತ್ವ. ಸಾರಿ, ರಾತ್ರಿ ಕುರುಡು ಬರ್ತಕ್ಕಂಥದ್ದು ವಿಟಮಿನ್ ಎ ಇಂದ ಬರುತ್ತೆ, ಸ್ಕರ್ವಿ ಸಿ ಇಂದ ಬರುತ್ತೆ. ರಿಕೆಟ್ಸ್ ಏನಿದೆಯಲ್ವಾ, ಇದು ಬಂದು ವಿಟಮಿನ್ ಡಿ ಅಥವಾ ಜೀವಸತ್ವ ಡಿ ಇಂದ ಬರ್ತಕ್ಕಂಥದ್ದು. ಮತ್ತೆ ಜೀವಸತ್ವ ಬಿ ಅಂದ್ರೆ ಬೇರಿ ಬೇರಿ ಅಂತ ನೀವು ತಲೆಯಲ್ಲಿರ್ಬೇಕು. ಇವು ನಾಲ್ಕು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಇಂಥ ಪ್ರಶ್ನೆಗಳು ಬಂದಾಗ ಟಕ್ ಅಂತ ಟಿಕ್ ಮಾಡ್ಬೋದು ನೀವು. ಓಕೆ, ನೆಕ್ಸ್ಟ್, ಬೀಜದ ಹೊರಭಾಗ ಅಂದ್ರೆ ಬೀಜದ ಕವಚ. ಓಕೆ, ಸೀಡ್ ಕೋಟ್ ಅಂತ ಬರುತ್ತೆ ಇಂಗ್ಲಿಷ್ ನಲ್ಲಿ. ನೀವು ಇಂಗ್ಲಿಷ್ ಮೀಡಿಯಂ ಮಕ್ಕಳಾಗಿದ್ರೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಭೂಮಿಯ ಸೌರ ವ್ಯೂಹದಲ್ಲಿ ಎಷ್ಟನೇ ಅತಿ ದೊಡ್ಡ ಗ್ರಹವಾಗಿದೆ? ಭೂಮಿ ಅನ್ನುವಂಥದ್ದು 5ನೇ ಅತಿ ದೊಡ್ಡ ಗ್ರಹವಾಗಿದೆ ಸೌರವ್ಯೂಹದೊಳಗೆ. ಓಕೆ, ಸೋಲಾರ್ ಪ್ಲಾನೆಟ್ ಒಳಗಡೆ ಭೂಮಿ ಅನ್ನೋದು 5ನೇ ದೊಡ್ಡ ಗ್ರಹವಾಗಿದೆ. ಮಾನವನ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ, ಇದು ಯಾವಾಗಲೂ ಬರ್ತಾ ಇರುತ್ತೆ ಪ್ರಶ್ನೆ, 206. ರಿಕೆಟ್ಸ್ ರೋಗವು ಯಾವ ವಿಟಮಿನ್ ಕೊರತೆಯಿಂದ ಬರುತ್ತದೆ? ಇವಾಗ ನಾನು ಹೇಳಿದೆ, ನಾನು ಅದಕ್ಕೆ ಹೇಳಿದೆ ನೋಡಿ ಸ್ನೇಹಿತರೆ, ಇವಾಗೆ ಮುಂಚೆ ಹೇಳಿದೆ ನಾನು ಪ್ರಶ್ನೆ. ಓಕೆನಾ? 73ನೇ ಪ್ರಶ್ನೆ ಹೇಳುವಾಗ ಹೇಳಿದೆ ನಾನು. ಓಕೆನಾ? ಜೀವಸತ್ವ ಸಿ ಇಂದ ಯಾವ್ದು ಅಂತ ಕೇಳಿದ್ರೆ ಇಲ್ಲಿ ಡಿ ಇಂದ ರಿಕೆಟ್ಸ್ ಬರುತ್ತೆ ಅಂತ ನಮಗೆ ಗೊತ್ತಿರಬೇಕು. ಆವಾಗ ವಿಟಮಿನ್ ಡಿ ಅಥವಾ ಜೀವಸತ್ವ ಡಿ ಇಂದ ರಿಕೆಟ್ಸ್ ಅನ್ನುವಂಥ ರೋಗ ಬರುತ್ತೆ. ಡಿ ವಿಟಮಿನ್ ಕೊರತೆಯಿಂದ, ಓಕೆ, ಆ ವಿಟಮಿನ್ ಇಂದ ಬರಲ್ಲ ಸ್ನೇಹಿತರೆ. ಓಕೆ, ಕೊರತೆಯಿಂದ ಬರ್ತಕ್ಕಂಥದ್ದು. ಓಕೆ, ಅತ್ಯಂತ ದೊಡ್ಡ ಹೂವು ರಫ್ಲೇಶಿಯಾ ಅಂದ್ಬಿಟ್ಟು, ಇದು ಒಂದು ಜನರಲೈಸ್ ಕ್ವಶನ್ ಇದು. ಸೊ ಇದ್ರ ಬಗ್ಗೆ ನೀವು ಮಕ್ಕಳಿಗೆ ತಿಳಿಸಿ. ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರುವ ಅನಿಲ. ಈಗ ಗಾಳಿ ಇದೆ, ಗಾಳಿನಲ್ಲಿ ಈಗ ಸಾರಜನಕ ಎಷ್ಟಿದೆ, ಆಮ್ಲಜನಕ ಎಷ್ಟಿದೆ, ಇಂಗಾಲದ ಡೈಆಕ್ಸೈಡ್ ಎಷ್ಟಿದೆ, ಓಕೆನಾ? ಸೊ ಜಲಜನಕ ಎಷ್ಟಿದೆ. ಸೊ ಪ್ರತಿಯೊಂದು ಇಷ್ಟಿಷ್ಟಿದೆ ಅಂತ ನಿಮಗೆ ಗೊತ್ತಿರುತ್ತೆ. ಹೈಯೆಸ್ಟ್ ಪ್ರಮಾಣ ಯಾವ್ದಿದೆ? ಸಾರಜನಕ ಇದೆ, ಅದು 78% ಇದೆ ಸ್ನೇಹಿತರೆ. ಆಮ್ಲಜನಕ ಬಂದು ಆಕ್ಸಿಜನ್ 21% ಇದೆ. ಇಂಗಾಲದ ಡೈಆಕ್ಸೈಡ್ ಬಂದು 0.04% ಇದೆ. ಅದರ್ ಗ್ಯಾಸಸ್ ಬಂದು ನಿಮಗೆ ಹೀಲಿಯಂ ಅಂತ ಬರುತ್ತಲ್ಲ, ಅದರ್ ಗ್ಯಾಸಸ್ ಅವು ಬಂದು 0.96% ಇದೆ. ಈ ಒಂದು 4 ಬಗ್ಗೆ ಕೂಡ ಸರಿಯಾಗಿ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಒಂದ್ ಯಾವ್ದಾದ್ರು ಬಂದ್ರು ಕೂಡ ನೀವು ಟಿಕ್ ಮಾಡಬಹುದು. ಈಗ ಬೆಳಗಿನ ಚುಕ್ಕಿ ಅಂದ್ರೆ ಮಾರ್ನಿಂಗ್ ಸ್ಟಾರ್ ಎಂದು ಕರೆಯಲ್ಪಡುವ ಗ್ರಹ ಬಂದು, ಮಾರ್ನಿಂಗ್ ಸ್ಟಾರ್ ಬಂದು ಶುಕ್ರ ಗ್ರಹವನ್ನ ನೀವು ಬೆಳಗಿನ ಚುಕ್ಕಿ, ಮಾರ್ನಿಂಗ್ ಸ್ಟಾರ್, ಈವ್ನಿಂಗ್ ಸ್ಟಾರ್ ಬಿಟ್ರೆ ಸಿಲ್ವರ್ ಸ್ಟಾರ್ ಅಂತ ಕೂಡ ಆ ಒಂದು ಗ್ರಹವನ್ನ ನಾವು ಕರಿತೇವೆ. ಓಕೆ, ಸೊ ಹಾಗಾಗಿ ಇದ್ರ ಬಗ್ಗೆ ನೀವು ತಿಳ್ಕೋಬೇಕು ಸ್ನೇಹಿತರೆ. ಓಕೆನಾ? ಮತ್ತೆ ಜೀವಿಗಳು ವಾಸಿಸುವ ಒಂದೇ ಗ್ರಹ ಯಾವುದಪ್ಪ ಅಂದ್ರೆ ಭೂಮಿ ಅಂತ ಹೇಳ್ಬೇಕು ನೀವು. ಓಕೆನಾ? ಸೊ ಇದ್ರ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ. ಓಕೆ, ವಿಜ್ಞಾನದ್ದು 80 ಪ್ರಶ್ನೆಗಳು ಮುಗೀತು, 20 ಪ್ರಶ್ನೆಗಳು ಕೇಳಿದ್ರು. ಓಕೆ, ನೆಕ್ಸ್ಟ್ ಈಗ ಇದನ್ನೊಂದು ನೋಡ್ಬಿಡೋಣ. ಯಾವುದು? ಈಗ ಈ ಪ್ರಶ್ನೆಗಳು ಮುಗಿದು ಅಂತ ಅನ್ಕೊಳ್ತೀನಿ. ಓಕೆನಾ? 80 ಪ್ರಶ್ನೆ ಆಯ್ತು. ಈಗ ಸಮಾಜಕ್ಕೆ ಸಂಬಂಧಪಟ್ಟಂತ 20 ಪ್ರಶ್ನೆಗಳು ಮಾತ್ರ ಇದಾವೆ. ಇದನ್ನೊಂದು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ 81 ವಿವಿಧತೆಯಲ್ಲಿ ಏಕತೆ, ಯುನಿಟಿ ಇನ್ ಡೈವರ್ಸಿಟಿ ಅಂತ ಬರುತ್ತೆ. ಓಕೆ, ಹಂಗಂದ್ರೆ ಭಿನ್ನತೆಯನ್ನು ಕಡೆಗಣಿಸಿ ಭಾವೈಕ್ಯತೆ ಹೊಂದುವಂಥದ್ದು. ಓಕೆ, ನಮ್ಮ ಇಂಡಿಯಾದಲ್ಲಿ ಇದೇ ಇರೋದು. ಕರೆಕ್ಟಾ? ನಾನು ಮುಸ್ಲಿಂ, ನಾನು ಹಿಂದೂ, ನಾನು ಇನ್ನೊಂದು ಅಂತಂದ್ಬಿಟ್ಟು ಹೇಳ್ತಾರೆ. ಸೊ ಅದನ್ನೆಲ್ಲ ಮರೆತು ಭಾವೈಕ್ಯತೆ ಹೊಂದಿಕೊಂಡಿರ್ತಕ್ಕಂಥದ್ದು ಯುನಿಟಿ ಇನ್ ಡೈವರ್ಸಿಟಿ ಅಂತ ಹೇಳ್ತೀವಿ. ವಿವಿಧತೆಯಲ್ಲಿ ಏಕತೆ ಅಂತ ಹೇಳ್ತಕ್ಕಂಥದ್ದು ಇದು ಬಿಂಬಿಸುತ್ತೆ. ಓಕೆ, ಇದನ್ನೇ ಎ ಆಪ್ಷನ್ ಅನ್ನುವಂಥದ್ದು ಸರಿಯಾಗಿರುತ್ತೆ. ನೆಕ್ಸ್ಟ್, ಭಾರತದ ಅತಿ ಎತ್ತರದ ಶೃಂಗ. ನೋಡಿ ಸ್ನೇಹಿತರೆ, ಇಲ್ಲಿ ಆಪ್ಷನ್ ಕೊಟ್ಟಿರೋದ್ರಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಪ್ರಶ್ನೆಗಳನ್ನ ಕೇಳಬಹುದು ನೀವು. ಈಗ ಭಾರತದಲ್ಲಿ ಅತಿ ಎತ್ತರದ ಶೃಂಗ ಅನ್ನೋದು ಅದನ್ನ ಬಿಡಿ, ಈಗ ನಾನು ಒಂದೊಂದು ಹೇಳ್ತೀನಿ. ಕೆಲವೊಬ್ರೆಲ್ಲ ಏನ್ ಮಾಡ್ಬಿಡ್ತಾರೆ, ಮೌಂಟ್ ಎವರೆಸ್ಟ್ ಅಂತ ಹಾಕಿ ಬಂದ್ಬಿಡ್ತಾರೆ. ಇದು ತಪ್ಪು, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ.
ಪ್ರಪಂಚದಲ್ಲಿ ಅತಿ ಎತ್ತರವಾದ ಶೃಂಗ ಅಂತ ನೀವು ಕೇಳಿದ್ರೆ ಮೌಂಟ್ ಎವರೆಸ್ಟ್ ಆಗ್ಬೇಕು. ಪ್ರಪಂಚದ ಕೇಳಿದ್ರೆ ಮೌಂಟ್ ಎವರೆಸ್ಟ್ ಅಂತ ಹೇಳಿ, ಭಾರತದ ಕೇಳಿದ್ರೆ ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಂತ ಹೇಳಬೇಕು. ಬಿಟ್ರೆ ಇದಕ್ಕೆ ಇನ್ನೊಂದು ಹೆಸರು K2 ಅಂತ ಕೂಡ ಕರೀತಾರೆ. ಮತ್ತೆ ದಕ್ಷಿಣ ಭಾರತದ್ದು ಅಂತ ಕೇಳಿದ್ರೆ ಅನ್ನೈಮುಡಿ ಆಗಿರುತ್ತೆ. ಕರ್ನಾಟಕದ ಕೇಳಿದ್ರೆ ಮುಳ್ಳಯ್ಯನಗಿರಿ ಅಂತ ಹೇಳ್ತೀವಿ. ಪ್ರತಿಯೊಂದಕ್ಕೂ ಒಂದೊಂದು ಪ್ರಶ್ನೆಗಳು ಬರುತ್ತೆ ಸ್ನೇಹಿತರೆ. ಹಾಗಾಗಿ ಈ 4 ಬಗ್ಗೆನೂ ಕೂಡ ನಿಮ್ಮ ಮಕ್ಕಳಿಗೆ ತಿಳಿಸ್ಬೇಕು. ಮತ್ತೆ ಅದರ ಎತ್ತರಗಳು ಎಷ್ಟಿದೆ ಅದನ್ನು ಕೂಡ ನೀವು ತಿಳಿಸ್ಬೇಕು. ಓಕೆನಾ? ಸೊ ನೋಡಿ, ಇದು ಪ್ರಪಂಚಕ್ಕೆ ನೋಡಿದ್ರೆ ಮೌಂಟ್ ಎವರೆಸ್ಟ್, ಭಾರತದಲ್ಲಿ ನೋಡಿದ್ರೆ ಲಾಸ್ಟ್ ಡಿ ಇರುವಂತದ್ದು ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಥವಾ K2 ಅಂತಾನು ಕೂಡ ಇದನ್ನ ಕರಿತೀವಿ ನಾವು. ನಂತರದಲ್ಲಿ ದಕ್ಷಿಣ ಭಾರತ ಅಂತ ನೋಡಿದ್ರೆ ಅನ್ನೈಮುಡಿ, ಅದರೊಳಗಡೆ ಕರ್ನಾಟಕದಲ್ಲಿ ನಾವು ನೋಡೋದಾದ್ರೆ ಮುಳ್ಳಯ್ಯನಗಿರಿ, ಮತ್ತೆ ಅರಾವಳಿ ಪ್ರದೇಶದಲ್ಲಿ ನೀವು ನೋಡೋದಾದ್ರೆ ಗುರು ಶಿಖರ ಅನ್ನುವಂಥದ್ದು ಅತಿ ಎತ್ತರದ ಶಿಖರ. ಓಕೆ, ಶೃಂಗ ಅಂತ ಹೇಳ್ಬೋದು. ಪ್ರತಿಯೊಂದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ ಸ್ನೇಹಿತರೆ, ಯಾಕಂದ್ರೆ ಮಕ್ಕಳು ಬಹಳಷ್ಟು ಬುದ್ಧಿವಂತರಿರ್ತಾರೆ, ಬಟ್ ಅವರಿಗೆ ಸರಿಯಾಗಿ ಅರ್ಥ ಮಾಡುವಂಥದ್ದು ಗೊತ್ತಾಗ್ಬೇಕಷ್ಟೆ. ಈಗ ಜಮೀನು ಹೊಂದಿರದೆ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕೃಷಿ ಕೂಲಿಕಾರರು. ಈಗ ಕೂಲಿಕಾರರು ಬಂದು ಕೆಲಸ ಮಾಡ್ತಕ್ಕಂಥದ್ದು, ತಮ್ಮ ಜಮೀನ್ ಇಲ್ಲ ಅಂದ್ರೆ ಇನ್ನೊಬ್ರು ಕೆಲಸದಲ್ಲಿ ಹೋಗ್ತಾರೆ. ಇದ್ದವರು ಈಗೆಲ್ಲ ಏನ್ ಮಾಡ್ತಾ ಇದ್ದಾರೆ ಹಳ್ಳಿಗಳೆಲ್ಲ, ಸೊ ಅವ್ರ ಕೆಲಸ ಏನಿಲ್ಲ ಅಂದ್ರೆ ಇನ್ನೊಬ್ರು ಹೊಲಕ್ಕೆ ಹೋದ್ರೆ ಕೂಲಿ ಕೊಡ್ತಾರೆ ಅಂದ್ಬಿಟ್ಟು ಎಲ್ಲರೂ ಹೋಗ್ತಾರೆ. ಓಕೆನಾ? ಹಳ್ಳಿಗಳಲ್ಲಿ ಈಗೂ ಕೂಡ ನಡೀತಾ ಇದೆ. ಜಮೀನ್ ಇಲ್ಲದೆ ಇರೋರು ಮಾತ್ರ ಹೋಗ್ತಾರೆ ಅಂತ ಏನಿಲ್ಲ, ಎಲ್ಲರೂ ಹೋಗ್ತಾರೆ. ಬಟ್ ನಮ್ಮ ಒಂದು ಪಾಠದ ಪ್ರಕಾರ ನಾವು ನೋಡೋದಾದ್ರೆ ಜಮೀನು ಹೊಂದಿರದೆ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನ ಕೃಷಿ ಕೂಲಿಕಾರರು ಅಂತ ನಾವು ಕರಿತೀವಿ. ಓಕೆ, ಒಳಾಂಗಣ ಆಟಕ್ಕೆ ಉದಾಹರಣೆ ಅಂತ ನೀವು ನೋಡೋದಾದ್ರೆ ಫುಟ್ಬಾಲ್ ಹೊರಗಡೆ, ಕ್ರಿಕೆಟ್ ಹೊರಗ, ಹಾಕಿ ಹೊರಗಡೆ, ಟೇಬಲ್ ಟೆನ್ನಿಸ್ ರೂಮ್ನೊಳಗಡೆ ದೊಡ್ಡದ ಹಾಲ್ ಇದ್ರೆ ಅದರಲ್ಲಿ ಆಡ್ಕೊಳ್ಬಹುದು. ಓಕೆನಾ? ಜೇನು ಕುರುಬ, ಬುಡಕಟ್ಟು, ಈ ಬುಡಕಟ್ಟು ಸಮುದಾಯದ್ದು ಸಂಬಂಧಪಟ್ಟದ್ದು ನೀವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಓಕೆ, ಸೊ ಇದರಲ್ಲಿ ನೋಡಿ ಕರೆಕ್ಟ್ ಆಗಿ ಜೇನು ಕುರುಬ ಬುಡಕಟ್ಟಿನ ಜನರು ವಾಸಿಸುವ ಜಿಲ್ಲೆ ಅಂದ್ರೆ, ನೀವು ಇಲ್ಲಿ ಈ ಜೇನು ಕುರುಬರು ಅಂತ ಬಂದ್ರೆ ಕೊಡಗುನಲ್ಲಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಇರ್ತಕ್ಕಂಥವ್ರು ಕೊರಗರು ಅಂತ ಕರೀತಾರೆ. ಕೊರಗರು ಬುಡಕಟ್ಟಿನ ಜನಾಂಗ ಎಲ್ಲಿದ್ದಾರೆ ಅಂದ್ರೆ ದಕ್ಷಿಣ ಕನ್ನಡದಲ್ಲಿದ್ದಾರೆ. ಅದೇ ಸೋಲಿಗರು ಅಂತ ಕೇಳ್ತಾರೆ. ಸೋಲಿಗರು ಬಂದು ನಿಮಗೆ ಮೈಸೂರು ಜಿಲ್ಲೆಯಲ್ಲಿ ಕಂಡು ಬರ್ತಾರೆ. ಸೋಲಿಗರು ಬುಡಕಟ್ಟು ಜನಾಂಗ. ಜೇನು ಕುರುಬ ಕೊಡಗು, ಹೊರಗರು ಅಂತ ಬರ್ತತೆ. ಹೊರಗರು ಬಂದು ಅವರು ಕೂಡ ಕೊಡಗಿನಲ್ಲಿದ್ದಾರೆ. ಜೇನು ಕುರುಬ ಕೊಡಗು. ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಿರೋರು ಕೊರಗರು, ಕೊರಗಜ್ಜರು ಅಂತ ಒಂದು ಪೂಜೆ ಮಾಡ್ತಕ್ಕಂಥ ದೇವರಿದೆ. ಓಕೆ, ಸೊ ಕೊರಗರು ಅಂದ್ರೆ ಬುಡಕಟ್ಟು ಜನಾಂಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತಾರೆ. ಓಕೆನಾ? ಸೊ ಇದಿಷ್ಟು. ನಂತರದಲ್ಲಿ ನವೀಕರಿಸಬಹುದಾದ ಸಂಪನ್ಮೂಲ ಯಾವುದು? ನವೀಕರಿಸಬಹುದಾದ ಅಂದ್ರೆ ನಾವು ಎಷ್ಟೇ ಉಪಯೋಗ ಮಾಡಿದ್ರು ಕೂಡ ಖಾಲಿ ಆಗದೆ ಇರುವಂತದ್ದು ಸಂಪನ್ಮೂಲ ಯಾವುದು? ಈಗ ಆ ನವೀಕರಣ ಸಂಪನ್ಮೂಲ ಅಂತ ನೋಡಿದ್ರೆ ನೀವು ಗಾಳಿ ಅಂತ ಹೇಳ್ಬೋದು ಸ್ನೇಹಿತರೆ. ಓಕೆ, ರಿನ್ಯೂವಬಲ್ ಅಂಡ್ ನಾನ್ ರಿನ್ಯೂವಬಲ್ ರಿಸೋರ್ಸಸ್. ನವೀಕರಿಸಬಹುದಾದ, ನವೀಕರಿಸಲಾಗದ ಸಂಪನ್ಮೂಲ. ಕಲ್ಲಿದ್ಲು, ಪೆಟ್ರೋಲು, ಡೀಸೆಲ್ ಏನಾಗತ್ತೆ? ಕರಗೋಗ್ಬಿಡ್ತೈತೆ. ಅದು ಗಾಡಿಗೆ ಹಾಕಿ ಪೆಟ್ರೋಲ್ ಖಾಲಿ ಆಗತ್ತೆ, ಬಿಡು ಹಂಗೆ ತುಂಬ್ತಾನೆ ಇರ್ತೈತೆ ಅಂದ್ರೆ ಅಲ್ಲ. ಈ ಗಾಳಿ ನೀವು ಎಷ್ಟಂತ ಕುಡಿತೀರಾ? ಗಾಳಿ ಹಂಗೆ ಯಥೇಚ್ಛವಾಗಿ ಬರ್ತಾ ಇರುತ್ತೆ. ಅಂದ್ರೆ ಖಾಲಿ ಅಂದ್ರೆ ಭಗವಂತನ ಸೃಷ್ಟಿ ಏನಿದೆ ಸ್ನೇಹಿತರೆ, ಮ್ಯಾಕ್ಸಿಮಮ್ ಭಗವಂತನ ಸೃಷ್ಟಿಯಲ್ಲಿ ಬರ್ತಕ್ಕಂಥವು ಏನಿದೆ ಮ್ಯಾಕ್ಸಿಮಮ್ ಎಲ್ಲವೂ ನೀವು ನವೀಕರಿಸಬಹುದಾದ ಸಂಪನ್ಮೂಲಗಳು. ಈಗ ಗಾಳಿ, ನೀರು, ಹೌದಾ? ಸೊ ಇವೆಲ್ಲವೂ ನೀವು ಯಥೇಚ್ಛವಾಗಿ ಬಳಸಿದ್ರು ಕೂಡ ಅದು ಬರ್ತಾನೆ ಇರುತ್ತೆ. ಹಾಗಾಗಿ ನವೀಕರಿಸಬಹುದಾದ, ನವೀಕರಿಸಲಾಗದ ಸಂಪನ್ಮೂಲಗಳು ಇವು ಮೇಲೆ ಇರ್ತಕ್ಕಂಥ ಮೂರು. ನವೀಕರಿಸಲಾಗದ್ದು ಗಾಳಿ ಅನ್ನುವಂಥದ್ದು ನವೀಕರಿಸಬಹುದು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೀವು ನೋಡೋದಾದ್ರೆ ಸ್ನೇಹಿತರೆ, ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳನ್ನ ಬಳಸದೇ ಇರುವ ಕೃಷಿ ಪದ್ಧತಿಯನ್ನ ನಾವು ಸಾವಯವ ಕೃಷಿ ಅಥವಾ ಇಂಗ್ಲಿಷ್ ನಲ್ಲಿ ನೀವು ನೋಡೋದಾದ್ರೆ ಏನಂತ ಹೇಳ್ತೀವಿ? ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳ್ತೀವಿ. ಓಕೆ, ಸಾವಯವ ಅಂದ್ರೆ ಕೊಟ್ಟಿಗೆ ಗೊಬ್ಬರಗಳನ್ನ ಹಾಕ್ಬಿಟ್ಟು ಸಿಂಪಡಿಸಿ ನಾವು ಬೆಳೆಗಳನ್ನ ಬೆಳಿತಕ್ಕಂಥದ್ದು. ಇಲ್ಲ ಅಂದ್ರೆ ಹೊರಗಡೆ ಗೊಬ್ಬರದ ಅಂಗಡಿಗೆ ಹೋಗ್ಬಿಟ್ಟು ಗೊಬ್ಬರ ತಗೊಂಡ್ ಬಂದ್ ಮಾಡ್ಬಿಟ್ರೆ ನೀವು ರಾಸಾಯನಿಕ ಕೃಷಿ ಆಗತ್ತೆ ಅದು.
ಓಕೆನಾ. ಸೊ ಹಾಗಾಗಿ ಗೊಬ್ಬರ ಮತ್ತೆ ನಾಶಗಳನ್ನ ಬಳಸದೇ ಇರುವ ಕೃಷಿ ಅಂತ ಹೇಳಿದ್ರೆ ನೀವು ಸಾವಯವ ಕೃಷಿ ಅಂತ ಹೇಳ್ತೀವಿ. ನೀರಾವರಿ ಕೃಷಿ ಮಳೆ ಆಧಾರಿತ ಅಂದ್ರೆ ರೇನ್ ಫೆಡ್ ಮತ್ತೆ ಇದು ನೀರ್ ಹಾಯಿಸ್ಬಿಟ್ಟು ಮಾಡುವಂತದ್ದು. ಇಲ್ಲ ಮಳೆಗಂತಾನೆ ಕಾಯ್ಕೊಂಡು ಕುತ್ಕೊಂಡು ನಾವು ಬೆಳೆ ಬಿತ್ತಿ ಮಳೆಗಾಲದಲ್ಲಿ ಮಾತ್ರ ಬಿತ್ಕೊಂಡು ತಿಂತೀವಿ ಅಂದ್ರೆ ಅದು ಮಳೆ ಆಧಾರಿತ ಕೃಷಿ ಅಂತ ಹೇಳ್ತೀವಿ. ನೀರಾವರಿ ಅಂದ್ರೆ ನೀರು ನಮ್ ಬೋರ್ವೆಲ್ ಇರುತ್ತೆ, ನೀರ್ ಹಾಸ್ತೀವಿ, ಓಕೆನಾ. ಸೊ ಅದ್ರ ಮುಖಾಂತರ ಕೃಷಿ ಮಾಡ್ತಕ್ಕಂಥದ್ದು. ಬಟ್ ಇದಕ್ಕೆ ಸರಿಯಾದಂತ ಉತ್ತರ ನೀವು ನೋಡೋದಾದ್ರೆ ಸಾವಯವ ಕೃಷಿ. ಈಗ ಮುಂದಿನ ಪ್ರಶ್ನೆ ನೀವು ನೋಡಿ ಸ್ನೇಹಿತರೆ, ಪಾದಚಾರಿಗಳು ರಸ್ತೆಯನ್ನು ದಾಟಬೇಕಾದ ನಿಗದಿತ ಸ್ಥಳ. ಈಗ ನೋಡಿ ನೀವೆಲ್ಲ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಹಾಕಿರ್ತಾರೆ, ಓಕೆನಾ. ಜೀಬ್ರಾ ಪಟ್ಟೆ ಅಂತ ಹೇಳ್ತಾರೆ, ಜೀಬ್ರಾ ಕ್ರಾಸ್ ಅಂತ ಹೇಳ್ತಾರೆ. ಅಂದ್ರೆ ಆ ಕ್ರಾಸ್ ಓಪನ್ ಆದಾಗ ಕೆಲವೊಂದ್ಸಾರಿ ಏನ್ ಮಾಡ್ತೀರಿ, ಜನ ಈಗ ರೋಡ್ ದಾಟ್ಬೇಕಂದ್ರೆ ಜೀಬ್ರಾ ಪಟ್ಟಿ ಮುಖಾಂತರ ದಾಟಬೇಕು ಅಂತ ರೂಲ್ಸ್ ಇರುತ್ತೆ, ಓಕೆನಾ. ಆ ಒಂದು ದಾಟಬೇಕಾದ ನಿಗದಿತ ಸ್ಥಳಕ್ಕೆ ಜೀಬ್ರಾ ಕ್ರಾಸಿಂಗ್ ಅಂತ ಹೇಳ್ತಾರೆ ಅಥವಾ ಜೀಬ್ರಾ ಪಟ್ಟಿ ಅಂತ ಹೇಳ್ತಾರೆ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಬಾಣದ ಗುರುತು, ತಿರುವಿನ ಗುರುತು ಇವೆಲ್ಲ ಏನಿಲ್ಲ, ಗಾಡಿಗೆ ಅವು. ಚೌಕ ಅದು ಬೇರೆ, ಓಕೆನಾ. ಸೊ ಇದು ಸಂಬಂಧ ಪಡಲ್ಲ. ಜೀಬ್ರಾ ಪಟ್ಟಿ ಮುಖಾಂತರ ಮಂದಿ ನಡ್ಕೊಂಡು ಹೋಗುವಂತವ್ರು ರೋಡ್ ಅನ್ನ ದಾಟಬಹುದು. ದೂರವಾಣಿ ಕಂಡುಹಿಡಿದ ವಿಜ್ಞಾನಿ ನೀವು ನೋಡೋದಾದ್ರೆ ಯಾವುದು, ಗ್ರಹಂ ಬೆಲ್ ಅಂತ ಅನ್ನುವಂಥವ್ರು ದೂರವಾಣಿ, ಜಂಗಮವಾಣಿ, ಫೋನ್ ಕಂಡಿಡಿದಿರ್ತಕ್ಕಂಥ ವಿಜ್ಞಾನಿ ಗ್ರಹಂ ಬೆಲ್. ಮಾರ್ಕೋನಿ ಏನ್ ಕಂಡುಹಿಡಿದಿದ್ದಾರೆ, ರೇಡಿಯೋ ಕಂಡುಹಿಡಿದಾರೆ. ಜಾನ್ ಬಿಯರ್ಡ್ ಏನ್ ಕಂಡುಹಿಡಿದಾರೆ, ಟಿವಿ ಕಂಡುಹಿಡಿದಿದ್ದಾರೆ. ರೈಟ್ ಬ್ರದರ್ಸ್ ಏನ್ ಕಂಡುಹಿಡಿದಿದ್ದಾರೆ, ಏರೋಪ್ಲೇನ್ ಗಳನ್ನ ಕಂಡುಹಿಡಿದಿದ್ದಾರೆ. ಕರೆಕ್ಟಾ. ಸೊ ಈ ತರ ನೀವು ಓದ್ಬೇಕು. ಯಾವುದೋ ಒಂದ್ ಹಂಗೆ ಸುಮ್ನೆ ದೂರವಾಣಿ ಕಂಡುಹಿಡಿದರೆ ಯಾರಪ್ಪ ಓದಿದೆ ಕೈ ಬಿಟ್ಟೆ ಆದ್ರೆ ಆಗಲ್ಲ. ಯಾರು ಏನನ್ನ ಕಂಡುಹಿಡಿದಿದ್ದಾರೆ ಅನ್ನುವಂತ ಪ್ರಶ್ನೆಗಳು ಒಂದು ಬಿಟ್ರೆ ಇನ್ನೊಂದು ಬರ್ತಾ ಇರುತ್ತೆ. ಈ ವರ್ಷ ಹೋದ ವರ್ಷ ಇದನ್ನ ಕೇಳಿದ್ದಾರೆ, ಈ ಸರಿ ಮಾರ್ಕೋನಿ ರೇಡಿಯೋ ಅಂತ ಕೇಳ್ಬೋದು, ಇಲ್ಲ ಏರೋಪ್ಲೇನ್ ಕಂಡುಹಿಡಿದಿರ್ತಕ್ಕಂಥವ್ರು, ವಿಮಾನ ಕಂಡುಹಿಡಿದವ್ರು ಯಾರು ಅಂತ ಕೇಳ್ತಾರೆ, ಕೇಳಬಹುದು ಸರ್ವೇ ಸಾಮಾನ್ಯವಾಗಿ. ಹಾಗಾಗಿ ಪ್ರತಿಯೊಂದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಓದ್ಬೇಕು ಮಕ್ಕಳೇ. ನೆಕ್ಸ್ಟ್, ಪ್ರಥಮ ಬಾರಿಗೆ ಪ್ರತಿಷ್ಠಿತ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದ ಕನ್ನಡ ಚಿತ್ರನಟ. ಇದು ಸಾಕಷ್ಟು ಬಾರಿ ಬರುತ್ತೆ, ಒಂದ್ ವರ್ಷ ಬಿಟ್ರೆ ಮ್ಯಾಕ್ಸಿಮಮ್ ಇನ್ನೊಂದು ವರ್ಷದಲ್ಲಿ ಬಂದೇ ಬಿಡುತ್ತೆ. ಓಕೆ. ಸೊ ಅವ್ರು ಯಾರಪ್ಪ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಓಕೆ. ಕಬ್ಬಿಣದ ಉಪಕರಣಗಳನ್ನು ಮಾಡುವವನು ಕಮ್ಮಾರ ಅಂತ ಹೇಳ್ತೀವಿ, ಹೌದಾ. ಈಗ ಕಟಗಿ ಕೆಲಸ ಮಾಡೋನು ಬಡಿಗೇರು ಅಂತ ಹೇಳ್ತೀವಿ. ಮಣ್ಣಿಂದು ಕುಡುಕಿ ಕುಂಬಾರಿಕೆ ಮಾಡ್ತಕ್ಕಂಥವ್ರು ಕುಂಬಾರ ಅಂತೀವಿ. ಈಗ ಚಪ್ಪಲಿ ಹೊಲಿತಕ್ಕಂಥವ್ರು ನಾವು ಚಮ್ಮಾರ ಅಂತ ಹೇಳ್ತೀವಿ. ಕಮ್ಮಾರ ಅಂದ್ರೆ ಕಬ್ಬಿಣದ ಕೆಲಸ ಕುಲುಮೆ ಕೆಲಸ ಮಾಡ್ತಕ್ಕಂಥವ್ರನ್ನ ಕಮ್ಮಾರ ಅಂತ ಹೇಳ್ತೀವಿ. ಕುಲುಮೆಯಲ್ಲಿ ಏನ್ ಮಾಡ್ತೀವಿ ನಾವು, ಕಬ್ಬಿಣದ ಕೆಲಸನೇ ಮಾಡೋಂಥದ್ದು, ಹೌದಾ. ಕೂಡ ಏನೇನೋ ಒಂದು ರೈತರಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಮಾಡಿಸ್ತಿರ್ತಾರೆ, ಓಕೆನಾ. ಹಳ್ಳಿಗಳಲ್ಲಿ ನೀವು ನೋಡಿದ್ರೆ ಕುಲುಮೆಗಳನ್ನ ಈಗಲೂ ಕೂಡ ನೋಡ್ಬೋದು ಸ್ನೇಹಿತರೆ, ಓಕೆ, ಇದಾವೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಕಮ್ಮಾರ. ನೆಕ್ಸ್ಟ್, ರಾಷ್ಟ್ರೀಯ ಹಣ್ಣು ಮಾವಿನ ಹಣ್ಣು, ಓಕೆನಾ. ಕೆಂಪು ಕೋಟೆ ಅಂದ್ರೆ ರೆಡ್ ಫೋರ್ಟ್ ಎಲ್ಲಿದೆ ಅಂದ್ರೆ ಡೆಲ್ಲಿನಲ್ಲಿದೆ ಸ್ನೇಹಿತರೆ, ಓಕೆನಾ. ಬಾದಾಮಿಯಲ್ಲಿರುವ ಗುಹಾಂತರ ದೇವಾಲಯಗಳನ್ನು ನಿರ್ಮಿಸಲು ಬಳಸಿರುವ ಕಲ್ಲುಗಳು ಅಂತ ನೋಡಿದ್ರೆ ಮರಳುಗಳನ್ನ ಯೂಸ್ ಮಾಡಿದ್ದಾರೆ ಸ್ನೇಹಿತರೆ. ಓಕೆ. ಅಮೃತ ಶಿಲೆ ತಾಜ್ ಮಹಲ್ ಕಟ್ಟಕ್ಕೆ ಯೂಸ್ ಮಾಡಿರುವಂತದ್ದು, ಓಕೆನಾ. ಅಮೃತ ಶಿಲೆ ಅಂತ ಟಿಕ್ ಮಾಡಬಾರ್ದು. ಇದು ಮಾರ್ಬಲ್ ಅಥವಾ ವೈಟ್ ಮಾರ್ಬಲ್ ಅಂತ ಹೇಳ್ತಾರೆ. ಅಮೃತ ಶಿಲೆನ ಕಟ್ಟಿರ್ತಕ್ಕಂಥ ಪ್ರಶ್ನೆ ಇದು ಕೂಡ ಬರುತ್ತೆ ಬೇಕಂದ್ರೆ ನಿಮಗೆ, ಓಕೆನಾ. ಎಕ್ಸಾಮ್ಸ್ ಗಳಲ್ಲಿ ಬರ್ತಾ ಇರುತ್ತೆ. ತಾಜ್ ಮಹಲ್ ಕಟ್ಟಿರುವ ಯಾವ ಕಲ್ಲುಗಳ ಮುಖಾಂತರ ನಿರ್ಮಿಸಲಾಗಿದೆ ಅಂತ ಕೇಳ್ತಾರೆ ಪ್ರಶ್ನೆಗಳನ್ನ, ಅದನ್ನ ನೀವು ಅರ್ಥ ಮಾಡ್ಕೋಬೇಕು, ಓಕೆನಾ. ಸೊ ಇದು ಬಾದಾಮಿದು ಬಂದ್ರೆ ಮರಳಕಲ್ಲು ಅಂತ ಹೇಳಬೇಕು. ಮರುಭೂಮಿಯಲ್ಲಿ ನೀರು ದೊರೆಯುವ ಫಲವತ್ತಾದ ಪ್ರದೇಶವನ್ನ ನಾವು ಓಯಾಸಿಸ್ ಅಂತ ಹೇಳ್ತೀವಿ. ಡೆಸರ್ಟ್ ಒಳಗಡೆ ನೀರ್ ಸಿಗ್ತಕ್ಕಂಥ ಜಾಗಗಳನ್ನ ನಾವು ಓಯಾಸಿಸ್ ಅಂತ ಹೇಳ್ತೀವಿ ಸ್ನೇಹಿತರೆ, ಓಕೆ. ಸೊ ಮುಂದಿನ ಪ್ರಶ್ನೆ ನೀವು ನೋಡೋದಾದ್ರೆ, ಆಗ್ರಾದ ತಾಜ್ ಮಹಲ್ ಅನ್ನು ಕಟ್ಟಲು ಬಳಸಿರುವ ಕಲ್ಲು. ನೋಡ್ರಿ, ಹಿಂಗೆ ಪ್ರಶ್ನೆಗಳು ಒಂದೊಂದ್ ಸಾರಿ ಬರ್ತಾ ಇದ್ರೆ ಸುರಿಮಳೆ ತರ ಬರುತ್ತೆ ನಮಗೆ ಗೊತ್ತಿರುವಂತದ್ದೇ, ಓಕೆ. ಆಗ್ರಾದ ತಾಜ್ ಮಹಲ್ ಅನ್ನು ಕಟ್ಟಲು ಬಳಸಿರುವ ಕಲ್ಲು ಅಮೃತ ಶಿಲೆ, ಓಕೆನಾ. ಸೊ ಅಂಡಮಾನ್ ದ್ವೀಪಗಳು ಇರುವ ಸ್ಥಳ ನೀವು ನೋಡೋದಾದ್ರೆ ಅಂಡಮಾನ್ ದ್ವೀಪಗಳು ಬಂಗಾಳ ಕೊಲ್ಲಿ ಕಡೆಗೆ ಬರುತ್ತೆ, ಓಕೆನಾ.
ಹಿಂದೂ ಮಹಾಸಾಗರ ಬಂದು ಭಾರತದ ಕೆಳಭಾಗದಲ್ಲಿದೆ. ಭಾರತದ ಬಲಭಾಗ, ನಾವು ಭಾರತ ಪುಟವನ್ನು ನಾವು ನೋಡ್ತಾ ಇದ್ರೆ ಬಲಭಾಗಕ್ಕೆ ಬಂಗಾಳ ಕೊಲ್ಲಿ ಬರುತ್ತೆ, ಎಡಭಾಗಕ್ಕೆ ಅರಬ್ಬಿ ಸಮುದ್ರ ಬರುತ್ತೆ. ಓಕೆ, ಸೊ ನೀವು ಅಂಡಮಾನ್ ದ್ವೀಪಗಳು ಬರುವಂತದ್ದು ಬಂಗಾಳ ಕೊಲ್ಲಿ ಸೈಡು. ಓಕೆನಾ, ಹಾಗಾಗಿ ಬಂಗಾಳ ಕೊಲ್ಲಿ ಅಂದ್ಬಿಟ್ಟು ಇದನ್ನ ನೀವು ಟಿಕ್ ಮಾಡಬೇಕು ಸ್ನೇಹಿತರೆ. ಓಕೆನಾ, ನಂತರದ ಭಾರತದ ಟ್ರ್ಯಾಕ್ ಅಂಡ್ ಫೀಲ್ಡ್ ರಾಣಿ ಅಂತ ನೋಡಿದ್ರೆ PT ಉಷಾ. ಟ್ರ್ಯಾಕ್ ಅಂತ ಬಂದ ತಕ್ಷಣನೇ ನೀವು ಅರ್ಥ ಮಾಡ್ಕೊಳ್ಬೇಕು, ರನ್ನಿಂಗ್ ರೇಸ್ ಸಂಬಂಧಪಟ್ಟಂತದ್ದು. ಓಕೆ, ಸೊ ಇದನ್ನ ನೀವು ನೋಡೋದಾದ್ರೆ PT ಉಷಾ. ಚಿನ್ನದ ಹುಡುಗಿ ಅಂತ ಕರೆದು ಕೂಡ PT ಉಷಾನ್ನ ಕರೀತಾರೆ. ನಂತರದಲ್ಲಿ ಹಾಕಿ ತಂಡವೊಂದರಲ್ಲಿ ಆಡುವ ಆಟಗಾರರ ಸಂಖ್ಯೆ ಎಷ್ಟು ಜನ? 11 ಜನ. ಇವು ಮತ್ತೆ ಪ್ರತಿಯೊಂದು ಇದ್ರ ಬಗ್ಗೆ ಒಂದು ಮಾಹಿತಿ ಇದೆ ಸ್ನೇಹಿತರೆ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಯಾವ್ಯಾವ ಆಟದಲ್ಲಿ ಎಷ್ಟೆಷ್ಟು ಜನರು ಆಟಗಾರರು ಇರ್ತಾರೆ ಅನ್ನುವಂಥದ್ದು ಸರಿಯಾಗಿ ಮಾಹಿತಿ ನಿಮ್ಮ ಮಕ್ಕಳಿಗೆ ಕೊಡಬೇಕು. ಓಕೆ, ಇದಕ್ಕೆ ಸರಿಯಾದಂತ ಉತ್ತರ 11 ಜನ. ನಂತರದಲ್ಲಿ ಆಶ್ರಯ ಯೋಜನೆ ಉದ್ದೇಶ. ಈಗ ಹಳ್ಳಿಗಳಲ್ಲೆಲ್ಲ ಆಶ್ರಯ ಯೋಜನೆ ಮೇಲೆ ಒಂದು ಮನೆ ಹಾಕೊಡ್ರಿ ಅಂತ ಕೇಳ್ತಾರೆ ನಿಮ್ ಗ್ರಾಮ ಪಂಚಾಯತಿಗಳಲ್ಲಿ, ಹೌದಾ? ಅದರ ಉದ್ದೇಶ ಏನಿದೆ? ಓಕೆನಾ, ಅದರ ಉದ್ದೇಶ ಒಂದು ಉಚಿತ ನಿವೇಶನಗಳು ಮತ್ತು ಅನುದಾನಗಳು ಮತ್ತು ಸಾಲವನ್ನು ಬಡವರ ಮನೆಗಳಿಗೆ ಕಟ್ಟಿಕೊಡಲು ಒದಗಿಸಲಾಗಿದೆ. ಸೊ ಹಾಗಾಗಿ ಇದು ಸಂಬಂಧಪಡುತ್ತೆ. ಈಗ ಬಾಲಕಿಯರಿಗೆ ಉತ್ತಮ ಭವಿಷ್ಯ ಒದಗಿಸುವುದಕ್ಕೆ ಮಹಾಲಕ್ಷ್ಮಿ ಬಾಂಡ್ ಬರ್ತಕ್ಕಂಥದ್ದು. ಗುಣಮಟ್ಟದ ಶಿಕ್ಷಣ, ಸರ್ವ ಶಿಕ್ಷಣ ಅಭಿಯಾನ. ಶಿಕ್ಷಿತ ಯುವ ಪೀಳಿಗೆಗೆ ಸ್ವಯಂ ಉದ್ಯೋಗ ಒದಗಿಸುವುದಕ್ಕೆ ಕೆಲವೊಂದು ಯೋಜನೆಗಳು ಇದಾವೆ. ಓಕೆ, ಸೊ ಇವಿಷ್ಟು ಹೀಗೆ ನಿಮಗೆ ಒಂದೊಂದು ಆಪ್ಷನ್ ನಲ್ಲೂ ಕೂಡ ಒಂದೊಂದು ಪ್ರಶ್ನೆಗಳು ಇರುತ್ತೆ ಸ್ನೇಹಿತರೆ. ಹಾಗಾಗಿ ಈ ತರದ್ದು ಒಂದು 4 ರಿಂದ 5 ಪ್ರಶ್ನೆ ಪತ್ರಿಕೆಗಳನ್ನ ನಿಮ್ಮ ಮಕ್ಕಳಿಗೆ ಹೇಳ್ಕೊಟ್ರೆ 100% ಒಂದು 70 ರಿಂದ 75 ಅಂಕಗಳನ್ನ ನಿಮ್ಮ ಮಕ್ಕಳು ಗಳಿಸ್ಬೋದು. ಓಕೆನಾ, ಬಟ್ ಬಹಳಷ್ಟು ನಾಲೆಜ್ ಬೇಕಾಗತ್ತೆ ಮಕ್ಕಳಿಗೆ ಪ್ರತಿಯೊಂದನ್ನ ಅರ್ಥ ಮಾಡ್ಕೊಳ್ಳೋದು. ಸೊ ಹಾಗಾಗಿ ಮಕ್ಕಳಿಗೆ ಅರ್ಥ ಮಾಡಿ ಹೇಳ್ಕೊಡಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ, ನನ್ನ ಒಂದು ವಿಡಿಯೋ ನೋಡಿದ್ದಕ್ಕಾಗಿ. ಅದೇ ರೀತಿಯಾಗಿ ನಮ್ಮ ಒಂದು ಚಾನೆಲ್ನ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದೇ ರೀತಿಯಾಗಿ ನಿಮ್ಗೊಂದು ವಿಚಾರ ಕೂಡ ನಾನು ತಿಳಿಸಿದೆ, ನಮ್ಮ ಒಂದು ಸಿರಿ ನವೋದಯ ಕೋಚಿಂಗ್ ಕ್ಲಾಸಸ್ ಕಡೆಯಿಂದ ಹೊಸದಾಗಿ ಫುಲ್ ಟೈಮ್ ಕ್ಲಾಸಸ್ ಕೂಡ ನಾವು ಮಾಡ್ತಾ ಇದ್ದೀವಿ. ಓಕೆನಾ, ವಸತಿ ಸಹಿತ ಇರುತ್ತೆ. ನಂತರದಲ್ಲಿ ಲೋಕಲ್ ಮಕ್ಕಳಾದ್ರೆ ನೀವು ಬಂದು ಹೋಗುವಂತ ವ್ಯವಸ್ಥೆ ಕೂಡ ಇರುತ್ತೆ. ಓಕೆನಾ, ನಂತರದಲ್ಲಿ ನೀವು ನಾವಿರುವಂತ ಸಿಟಿಯಲ್ಲೇ ಇದ್ರೆ ಕೆಲವೊಂದು ಇಂಗ್ಲಿಷ್ ಮಕ್ಕಳಿಗೆ ಮಾತ್ರ ಈವ್ನಿಂಗ್ ಕ್ಲಾಸಸ್ ಅವೈಲಬಲ್ ಕೂಡ ಇರುತ್ತೆ. ಓಕೆನಾ, ಸೊ ಯಾರಾದ್ರೂ ಮಕ್ಕಳಿದ್ರೆ, ಅವಶ್ಯಕತೆ ಇದ್ದಂತ ಪಾಲಕರಿದ್ರೆ, ಸೊ ನಿಮ್ಮ ಮಕ್ಕಳಿದ್ರೆ ಕಳಿಸ್ಕೊಡಿ. ಇಲ್ಲ ಅಂದ್ರೆ ಯಾರಾದ್ರೂ ನಿಮಗೆ ಗೊತ್ತಿರ್ತಕ್ಕಂಥ ರಿಲೇಷನ್ಸ್ ಅಂತವ್ರು ಯಾರು ಇದ್ರೆ ಸೊ ಅವರಿಗೆ ವಿಡಿಯೋ ಕಳಿಸ್ಕೊಡಿ. ಅಂತವ್ರಿದ್ರೆ ಕಾಲ್ ಮಾಡಿ. ನಂಬರನ್ನ ನಮ್ಮೊಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಓಕೆನಾ, ಸೊ ಕೊನೆಯದಾಗಿ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ ಪತ್ರಿಕೆನ ನಾಳೆ ಸಾಧ್ಯ ಆದ್ರೆ ಅದನ್ನು ಕೂಡ ನಾನು ಮಾಡ್ತೇನೆ. ಓಕೆನಾ, ಸೊ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.